ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತು ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಪಾದರವಂದಳಿಗೆ ನಮಸ್ಕಾರವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಬಹಳ ವಿಶೇಷವಾಗಿ ಭಾದ್ರಪದ ಮಾಸದ ಗುರುವಾರ ಗುರುಗಳನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಶಂಕರ ಮಧ್ವ ರಾಮಾನುಜಾಚಾರ್ಯನ ಮನಸ್ಸಿನಲ್ಲಿ ಆರಾಧನೆಯನ್ನು ಮಾಡ್ತಾ ಮತ್ತು ನಮ್ಮ ಪ್ರೀತಿಯ ಗುರುಗಳನ್ನು ಕೂಡ ಮನಸ್ಸಿನಲ್ಲಿಯೇ ಸ್ಮರಿಸ್ತಾ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ಅಮೃತಬಿಂದು, ಮಧುಮೇಹ ನಿವಾರಣ್ ಎನ್ ಹಾಗೂ ಗ್ಯಾಸ್ಟ್ರೋಜೀವನ್ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಹಾಗೂ ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಹಾಗೂ ಸಾಯಿ ಶುಕ್ ಟೂರ್ಸ್ ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಬಹಳ ವಿಶೇಷವಾಗಿ ಪಕ್ಷಮಾಸ ನಡೀತಾ ಇದೆ. ಪಿತೃಪಕ್ಷ ಆರಂಭ ಆಗಿರ್ತಕ್ಕಂಥದ್ದಿದೆ. ಈ ಒಂದು ಪಕ್ಷ ಮಾಸದಲ್ಲಿ ಇಲ್ಲ ಅಂತಂದರೆ ಪಿತೃಪಕ್ಷದಲ್ಲಿ ಆಚರಿಸಬೇಕಾಗಿರ್ತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಕೈಂಕರ್ಯಗಳ ಬಗ್ಗೆ ಗುರುಜಿರವರು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ ಬಂದಿದ್ದಾರೆ. ನಿನ್ನೆಯ ಕಾರ್ಯಕ್ರಮದಲ್ಲೂ ಕೂಡ ಒಂದು ನೈಜ ಘಟನೆ ಬಗ್ಗೆ ಗುರುಜಿಯವರು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡರು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಯುವಕರು ಒಂದಿಷ್ಟು ಚಟುವಟಿಕೆಗಳನ್ನು ಮರೆತೇ ಹೋಗ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಅಜ್ಜಿ ತಾತರವರಿಗೆ ನಮಸ್ಕರಿಸ್ತಕ್ಕಂಥದ್ದಾಗಲಿ, ತಂದೆ ತಾಯಿಯವ್ರನ್ನ ಜ್ಞಾಪಿಸ್ಕೊಳ್ತಾಗಿರ್ತಕ್ಕಂಥವ್ರಾಗಲಿ. ನೋಡಿ, ಇವತ್ತಿನ ದಿವಸ ಹೇಗಾಗೋಗಿದೆ ಅಂತಂದರೆ ಪರಿಸ್ಥಿತಿ ಬದುಕಿದ್ದಾಗಲೂ ಜ್ಞಾಪಿಸ್ಕೊಳ್ಳೋದು ಕಷ್ಟ ಆಗೋಗಿದೆ. ಇನ್ನು ಹೋದ ಮೇಲೆ ಅಂತಂದ್ರೂ ಆಯಿತು ಹೋಯ್ತು ಬಿಡಪ್ಪ, ನೆಮ್ಮದಿಯಾಗಿ ನಾನು ಪಾಡಂಗೆ ನಾನು ಇರ್ತೀನಿ ಎಂಬತಕ್ಕಂಥ ಒಂದು ಪರಿಸ್ಥಿತಿ ಎಲ್ಲವನ್ನೂ ಕೂಡ ನಾವು ಎದುರಿಸ್ತಾ ಇದ್ದೀವಿ ಇವತ್ತಿನ ದಿವಸ. ಹಾಗಾಗಿ ಯುವಕರಾಗಲಿ ಇಲ್ಲ ಅಂತಂದರೆ ವಾಸ್ತುಗೃಹದಲ್ಲಿ ಇವತ್ತಿನ ದಿವಸ ಪ್ರತಿನಿತ್ಯ ಎಲ್ಲರಿಗೂ ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದಿಷ್ಟು ಮಹತ್ವಪೂರ್ಣ ಮಾಹಿತಿಗಳು, ಧರ್ಮ ಸೂಕ್ಷ್ಮದ ಮಾಹಿತಿಗಳನ್ನು ಗುರುಜಿರವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು ಇವತ್ತಿನ ದಿವಸ ಏನು ತಿಳಿಸ್ಕೊಡ್ತಾರೆ ಅನ್ನೋದಕ್ಕೆ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಹಾಗಾಗಿ ಇದೆಲ್ಲವೂ ಕೂಡ ತಿಳ್ಕೊಳ್ಬೇಕು ಅಂತಂದರೆ ಮೊದಲನೇದಾಗಿ ನಮ್ಮ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ್ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಗುರು ರಾಘವೇಂದ್ರಾಯ ನಮಃ. ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಜೈ ಗುರುದತ್ತ ಮಹಾರಾಜ್ ಕಿ ಜೈ. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಾ ಮಂತ್ರಾಲಯದ ಪ್ರಭುಗಳು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು ಹಾಗೆ ವಿಶೇಷವಾಗಿರ್ತಕ್ಕಂಥ ಗುರು ಆರಾಧನೆ ಎಂಬತಕ್ಕಂಥದ್ದು ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ನಾವು ಮಾಡುವಂತಹ ಅಥವಾ ಯಾವುದೇ ಒಂದು ಆಲೋಚನೆ ಮಾಡುವಂತಹ ಕಾಯಕ ಅದು ಅರ್ಥಪೂರ್ಣವಾಗಿರಲಿ, ಜೊತೆಗೆ ಭಗವಂತನ ಕೃಪಾಕಟಾಕ್ಷಕ್ಕೆ ಅದು ಪಾತ್ರವಾಗಿರಬೇಕು. ಧರ್ಮ ಸಂಸ್ಕೃತಿ ಸಂಪ್ರದಾಯಬದ್ಧವಾದಂಥ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು, ಪಕ್ಷ ಮಾಸದಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಧರ್ಮ ಸೂಕ್ಷ್ಮತೆಗಳನ್ನು ಅರ್ಥಕೊಳ್ತಕ್ಕಂತಹದ್ದು. ಹಾಗೆ ಈ ಒಂದು ಪಕ್ಷ ಮಾಸ ಅಂತ ಬಂದರೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂಥರ ಸಂದೇಹ ಸಂಶಯಗಳು ಇದ್ದೇ ಇರುತ್ತೆ. ಆದರೆ ಸಂದೇಹ ಸಂಶಯ ಇದ್ದಾಗ ಅದನ್ನು ಬಗೆಹರಿಸ್ಕೊಂಡು ಅದನ್ನು ಸರಿಯಾದಂಥ ರೀತಿ ಅದನ್ನು ಅರ್ಥಕೊಂಡು ಅದನ್ನು ನಡೆದು ಮುಂದೆ ನಡೆದರೆ ಇವತ್ತು ನಾವು ಮಾಡಿದ್ದನ್ನೇ ನಾಳೆ ಮಕ್ಕಳು ಮಾಡ್ತಾ ಮುನ್ನಡೀತಾರೆ. ಆದರೆ ನಮಗೇ ಸಂದೇಹ ಇದೆ, ನಮಗೇ ಸಂಶಯ ಇದೆ, ನಾವು ಸರಿಯಾದಂಥ ಮಾಹಿತಿ ಇಲ್ದಿರ ನಾವೇನೋ ಒಂದು ಮಾಡ್ತೀವಿ ಅಂದರೆ ಮುಂದಿನ ಪೀಳಿಗೆ ಮಕ್ಕಳು ಇದನ್ನು ನಾವು ಯಾಕೆ ಮಾಡಬೇಕು ಬಿಡು ಅನ್ನೋ ಮಟ್ಟಕ್ಕೆ ಬಂದುಬಿಡ್ತಾರೆ. ಹಾಗಾಗಬಾರ್ದು. ನಿನ್ನೆ ಸಂಚಿಕೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ರೀತಿ ಹೆಣ್ಣು ಮಕ್ಕಳಿಗೆ ಎಷ್ಟು ಶಕ್ತಿ, ಹೆಣ್ಣು ಮಕ್ಕಳಿಗೆ ಏನು ಅಧಿಕಾರ ಇದೆ, ಗಂಡು ಮಕ್ಕಳಿಗೆ ಏನು ಅಧಿಕಾರ ಇದೆ, ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಗೊಳ್ವಿ. ಹೆಣ್ಣಾಗಲಿ ಗಂಡಾಗಲಿ ಈ ಅಗಲಿರ್ತಕ್ಕಂತಹ ಪಿತೃದೇವತೆಗಳಿಗೆ ತಾವು ಮಾಡಬೇಕಾಗಿರ್ತಕ್ಕಂಥ ತೆಗೆದುಕೊಳ್ಳುವಂತಹ ನಿಲುವಿದೆಯಲ್ಲ, ಇದು ಎಲ್ಲರೂ ತಿಳ್ಕೊಳ್ಬೇಕಾದಂಥ ವಿಚಾರ. ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ
ಇಲ್ಲಿ ತಿಳ್ಕೊಳ್ಳುವಂಥ ವಿಚಾರ ಅಂತ ಹೇಳಿದೆ. ಇದರಲ್ಲಿ ಮನೆ ಅಳಿಯನ ಪಾತ್ರ ಏನು, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಷ್ಟೋ ಜನ ಮನೆಗಳಲ್ಲಿ ಹೆಣ್ಣು ಮಗಳನ್ನು ಕೊಟ್ಟಾದ ನಂತರ ಗಂಡು ಮಕ್ಕಳಿಲ್ಲ ಅಂದರೆ, ಗಂಡು ಮಕ್ಕಳು ಇಲ್ದಿದ್ದಾಗ ಹೆಣ್ಣು ಮಕ್ಕಳ ಮದುವೆ ಮಾಡಿಕೊಟ್ಟ ಮೇಲೆ ಅವರ ತವ್ರ ಮನೆಯಲ್ಲಿರ್ತಾರೋ ಅಥವಾ ಗಂಡನ ಮನೆಯಲ್ಲಿರ್ತಾರೋ ಎಲ್ಲಿರ್ತಾರೋ, ಆದರೆ ಹೆಣ್ಣು ಮಗಳ ತಂದೆ ತಾಯಿ ಯಾರೊಬ್ಬರು ಮರಣ ಹೊಂದಿದ್ರು ಅಥವಾ ಅವರ ಶ್ರಾದ್ದ ಕರ್ಮಾದಿಗಳನ್ನು ಯಾರು ಮಾಡಬೇಕು, ಇದೊಂದು ಯಕ್ಷ ಪ್ರಶ್ನೆ ಇದೆ. ಜವಾಬ್ದಾರಿ, ಹೆಣ್ಣನ್ನು ಕನ್ಯಾದಾನ ಮಾಡಿಕೊಡ್ಬೇಕಾದ್ರೆ ಅಳಿಯನ ಕಾಲು ತೊಳೆದು ಮಗಳನ್ನು ಕೊಟ್ಟಿರ್ತೀವಿ. ಮಗಳನ್ನು ಕೊಡಬೇಕಾದ್ರೆ ನಮ್ಮ ಇಡೀ ಸಂಪತ್ತನ್ನು ನಿನ್ನ ಕೈಲಿ ಕೊಡ್ತಾ ಇದೀವಪ್ಪ ಅನ್ನೋ ತರಹನೇ ಒಂದು ಸಂಕಲ್ಪ ಮಾಡಿ ಕೊಟ್ಟಿರ್ತೀವಿ. ಅಳಿಯನ ಕಾಲು ತೊಳೆದು ನೀನು ನಮ್ಮ ಮನೆ ದೇವರು ಅಂತಲೋ ಅಥವಾ ಲಕ್ಷ್ಮೀನಾರಾಯಣರ ಸ್ವರೂಪ ಅಂತಲೋ ಅಥವಾ ಗಿರಿಜಾಶಂಕರರ ಥರ ನಿಮ್ಮ ಜೀವನ ಇರಬೇಕು ಅಂತಲೋ ಸಂಕಲ್ಪ ಮಾಡಿ ಕೊಟ್ಟಿರ್ತೀವಿ. ಆದರೆ ಹೆಣ್ಣು ಕೊಟ್ಟಂಥ ತಂದೆ ತಾಯಿ ಇವರಲ್ಲಿ ಯಾರೊಬ್ಬರು ಮರಣ ಹೊಂದಿದಾಗ ಆ ಕಾಯಕವನ್ನು, ಆ ಜವಾಬ್ದಾರಿಯನ್ನು ಯಾರು ಹೊರಬೇಕು? ಈ ಭಾಗದಲ್ಲಿ ಗಂಡು ಮಕ್ಕಳಿಲ್ಲ. ಗಂಡು ಮಕ್ಕಳಿದ್ದಿದ್ರೆ ಇದು ನಿಮ್ಮ ತನಕ ಯಾವ ವಿಚಾರನೂ ಬರೋದಿಲ್ಲ. ನೀವು ಬಂದು ಜೊತೆಯಲ್ಲಿ ನಿಂತು ಓಡಾಡ್ಬೋದು, ಅವರ ಅಂತಿಮ ಅಂತ್ಯಕ್ರಿಯೆಗಳನ್ನು ಮಾಡಬಹುದು. ವರ್ಷಕ್ಕೆ ಒಂದಾವರ್ತಿ ಬರ್ತಕ್ಕಂಥ ಈ ಒಂದು ಪಕ್ಷ ಮಾಸದಲ್ಲಿ ತಮಗೆ ಒಳ್ಳೆಯ ಅಭಿಪ್ರಾಯದಲ್ಲಿ ತನ್ನ ತವ್ರ ಮನೆಗೆ ಅಥವಾ ಮಾವನ ಮನೆಗೆ ಬಂದು ಒಂದಿಷ್ಟು ಪ್ರಸಾದವನ್ನು ಸ್ವೀಕರಿಸ್ಬೋದು, ಕೈಲಾದರೆ ಒಂದು ಸೇವೆ ಮಾಡ್ಬೋದು. ಆದರೆ ಮನೇಲಿ ಗಂಡು ಮಕ್ಕಳೇ ಇಲ್ವಲ್ಲ, ಗಂಡು ಮಕ್ಕಳಿಲ್ಲ. ಆದರೆ ಮಾವ ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ, ಮಾವನ ಒಂದಿಷ್ಟು ಚಿರಚರ ಆಸ್ತಿಗಳಂತೇನು ಹೇಳ್ತಾರೆ, ಆಸ್ತಿ ಇದೆಯಲ್ಲ, ಇದೆಲ್ಲವೂ ಸಹಿತ ನಾಳೆ ಯಾರಿಗೆ ಸಿಗುತ್ತೆ? ಮಗಳಿಗೆ ಸಿಗುತ್ತೆ. ಮಗಳಿಗೆ ಸಿಕ್ಕಿದ್ರೆ ಮಗಳ ಗಂಡನಾದಂತಹ ಈ ಮನೆ ಅಳಿಯನಿಗೆ ಸಿಗಬೇಕಲ್ಲ. ಅಳಿಯ ಬರೀ ಆಸ್ತಿಗೆ ಮಾತ್ರನ, ಅಥವಾ ಮಾವ ಕೊಡ್ತಕ್ಕಂತಹ ಅಥವಾ ಮಾವನ ಚಿರಚರಾಸ್ತಿಗಳನ್ನು ಮಾತ್ರ ಅದಕ್ಕೆ ಮಾತ್ರ ಅಧಿಕಾರನಾಗಿರ್ತಾನೆ? ಇಲ್ಲಿ ಮತ್ತೊಂದು ವಿಚಾರ ಇದೆ. ಅಳಿಯನಿಗೆ ತಂದೆ ತಾಯಿ ಬದುಕಿದ್ರೆ ಈ ಮನೆಯ ಈ ಒಂದು ಕಾರ್ಯಗಳನ್ನು ಮಾಡಲಿಕ್ಕೆ ಬರೋದಿಲ್ಲ ಅಂತ ಈಗಾಗಲೇ ಸಾಕಷ್ಟು ಬಾರಿ ನಾನು ಹೇಳಿದ್ದೇನೆ. ಯಾವುದೇ ಒಬ್ಬ ವ್ಯಕ್ತಿ ಜನ್ಮದಾತರಿದ್ದಾಗ ತಂದೆ ತಾಯಿ ಬದುಕಿರುವವರೆಗೂ ಇಂತಹ ಪಕ್ಷಮಾಸವನ್ನು, ಶ್ರಾದ್ದ ಕರ್ಮಾದಿಗಳನ್ನು, ತಿಲತರ್ಪಣವನ್ನು ಯಾವುದೂ ಮಾಡಲಿಕ್ಕೆ ಬರೋದಿಲ್ಲ. ತಂದೆ ಆಗಲಿ ತಾಯಿ ಆಗಲಿ ಒಬ್ಬರು ಕಳ್ಕೊಂಡ ಮೇಲೆ ಆತನಿಗೆ ಇಂತಹದ್ದೊಂದು ತುಂಬ ದೊಡ್ಡದಾದಂಥ ಒಂದು ಅಧಿಕಾರ ಕೈ ಸಿಕ್ಕಂಗಾಗತ್ತೆ. ಆಗ ನಿಮ್ಮ ಜನ್ಮ ಕೊಟ್ಟಂಥ ತಂದೆ ತಾಯಿ ಇಬ್ಬರಲ್ಲಿ ಯಾರೂ ಇಲ್ಲ ಅಥವಾ ಇಬ್ಬರೂ ಇಲ್ಲ ಅಥವಾ ಯಾರೋ ಒಬ್ಬರಿಲ್ಲ ಅಂದ್ರೂ ಅವ್ರಿಗೆ ಹೇಗೆ ಕರ್ಮಗಳನ್ನು ಆಚರಣೆ ಮಾಡಿ ಕರ್ಮಫಲವನ್ನು ಮಾಡಿ ಅವ್ರನ್ನ ಮುಕ್ತಿಗೊಳಿಸಿದ್ದೀರೋ ಅದೇ ಪ್ರಕಾರ ನಿಮ್ಮ ಮಾವನ್ನು, ಅಂದರೆ ನಿಮ್ಮ ಹೆಣ್ಣು ಕೊಟ್ಟಂಥ ಮಾವ, ಹೆಣ್ಣು ಕೊಟ್ಟ ದೇವರು, ಕಣ್ಣು ಕೊಟ್ಟ ದೇವರು ಅಂತ ಹೇಳ್ತಾರೆ. ಹಾಗೆ ನಿಮ್ಮ ಅರ್ಧಾಂಗಿಯ ತಂದೆ, ಅವರ ತಂದೆ ಆಗಲಿ ತಾಯಿ ಆಗಲಿ ಅವರು ಮರಣ ಹೊಂದಿದ್ರೆ ಅಥವಾ ಅದಾದ ನಂತರ ಮುಂದಿನ ಪ್ರಕ್ರಿಯೆಗಳೇನಿದೆ ಅದನ್ನು ಅಧಿಕಾರದಿಂದ ಇದು ನನ್ನ ಜವಾಬ್ದಾರಿ ಅಂತ ಹೇಳಿ ಆ ಕಾಯಕವನ್ನು ಅಚ್ಚುಕಟ್ಟಾಗಿ ಮಾಡಬೇಕಾದ್ದು ಅಳಿಯನ ಕರ್ತವ್ಯ. ಅಳಿಯ ಅಂದರೆ ಅಳಿಯನ್ನ ಮನೆ ದೇವರು ಅಂತ ಹೇಳ್ತಾರೆ. ಅಂತಹ ಅಳಿಯ ದೇವರು ಅವರಿಗೆ ಸದ್ಗತಿಯನ್ನು ಕೊಡಿಸ್ಲಿಕ್ಕಾಗಲಿ ಅಥವಾ ಮೋಕ್ಷವನ್ನು ಕೊಡಿಸ್ಲಿಕ್ಕಾಗಲಿ ಅಥವಾ ಅವರಿಗೆ ಒಂದಷ್ಟು ಪಿಂಡ ಪ್ರದಾನವನ್ನು, ತಿಲತರ್ಪಣವನ್ನು ಅಥವಾ ಅವ್ರ ಹೆಸರಲ್ಲಿ ಒಂದು 10 ಜನಕ್ಕೆ ಊಟ ಹಾಕ್ತಕ್ಕಂಥದ್ದು, ಒಂದಷ್ಟು ಧರ್ಮ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಒಂದಷ್ಟು ವಸ್ತ್ರದಾನ ಮಾಡ್ತಕ್ಕಂಥದ್ದು, ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು ಅಥವಾ ಅವರ ಹೆಸರಲ್ಲಿ ಒಂದು ಗೋದಾನ ಮಾಡ್ತಕ್ಕಂಥದ್ದು, ಇದನ್ನು ಮಾಡೋದ್ರಿಂದ ಅವರ ಆಸ್ತಿಯನ್ನು ತಗೊಂಡು ನಾವು ಅನುಭವಿಸ್ತಾ ಇದ್ದೀವಲ್ಲ, ನಿಮ್ಮ ಅತ್ತೆ ಮಾವನ ಮನೆಯಿಂದ ಬಂದಂಥ ಆಸ್ತಿಗಿನ್ನ ದೊಡ್ಡ ಆಸ್ತಿ ನಿಮ್ಮ ಶ್ರೀಮತಿ, ಅದನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಂಡ ಮೇಲೆ, ನಿಮ್ಮ ಮನೆಗೆ ತಂದುಕೊಂಡ ಮೇಲೆ, ನಿಮ್ಮ ಹೃದಯ ಸಾಮ್ರಾಜ್ಯವನ್ನು ಆಳುವಂಥ ನಿಮ್ಮ ಮಡದಿ ಇದ್ದಾಗ ಆಕೆನೂ ತೃಪ್ತಳಾಗ್ತಾಳೆ. ನೋಡಪ್ಪ, ನನ್ನ ತಂದೆ ತಾಯಿಗೆ ಒಂದು ಗತಿ ಕಾಣಿಸಿದ್ದಾರೆ, ನನ್ನ ತಂದೆ ತಾಯಿಗೆ ಮೋಕ್ಷವನ್ನು ಕೊಡಲಿಕ್ಕೆ ನಮ್ಮ ಯಜಮಾನರು ಬಹಳ ಓಡಾಡಿದ್ದಾರೆ, ಅಥವಾ ಅವರು ತಗೊಂಡಂಥ ಈ ನಿಲುವು ನಾನು ಇನ್ನಷ್ಟು ಋಣಿಯಾಗಿರಬೇಕು ಎಂಬತಕ್ಕಂಥ ಚಿಂತನೆ ಆ ಹೆಣ್ಣುಮಗಳಿಗೆ ಬರುತ್ತೆ. ತಮಗೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲೇ ಭಗವತ್ ಸಂಕಲ್ಪ ಸಿದ್ಧಿಯಾಗುತ್ತೆ. ಯಾಕೆಂದರೆ ತುಂಬ ದೊಡ್ಡ ಜವಾಬ್ದಾರಿ ಇದು. ಒಂದು ಮನೆ ಉದ್ಧಾರ ಮಾಡಲಿಕ್ಕೆ ಪೂಜೆ ಪುನಸ್ಕಾರ, ಜಪ ತಪ, ಹೋಮ ಹವನ ಏನೇ ಮಾಡಿದ್ರೂ ಇದೆಲ್ಲವನ್ನು ಮೀರಿದ್ದು ಮರಣ ಹೊಂದಿದ ನಂತರ ವ್ಯಕ್ತಿಗಳಿಗೆ, ಸ್ವರ್ಗಸ್ಥರಾಗಿರ್ತಕ್ಕಂಥವರಿಗೆ ವರ್ಷಕ್ಕೊಂದಾವತ್ತಿ ಬರ್ತಕ್ಕಂತಹ ಪಕ್ಷ ಮಾಸದಲ್ಲಿ ಮಾಡುವಂಥ ಪಕ್ಷದ ಕಾರ್ಯಗಳು. ಇದನ್ನು ಅರ್ಥ ಮಾಡ್ಕೋಬೇಕು.
ಅರ್ಥ ಮಾಡಿಕೊಂಡು ಇದನ್ನು ನಡೆಸೋದು ಭಾಳಷ್ಟು ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು ಮತ್ತು ಈ ಒಂದು ಪಕ್ಷಮಾಸದ ಕುರಿತಾಗಿ ಮತ್ತಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ತಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತಿ ಶ್ರೀ ಲಲಿತಾ ರಾಜರಾಜೇಶ್ವರಿ ಶ್ರೀ ಕ್ರೋಧಿನಾಮ ಸಂವತ್ಸರೇ ದಕ್ಷಿಣಾಯನೇ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ 26/9/2024 ಗುರುವಾರ, ನವಮಿ ಪುನರ್ವಸು ನಕ್ಷತ್ರ. ಗುರುವಾರ ನವಮಿ ಪುನರ್ವಸು ನಕ್ಷತ್ರವಾದಂತಹ ಈ ಶುಭ ದಿನ ಎಲ್ಲರಿಗೂ ಗುರುಗಳ ಜೊತೆಗೆ ನಿಮ್ಮ ಧರ್ಮದ ಗುರುಗಳ, ಮಾತಾಪಿತೃಗಳ ಎಲ್ಲರ ಕೃಪಾಶೀರ್ವಾದ ಎಲ್ಲರ ಮೇಲಿರಲಿ. ಗುರುವಿನ ಅನುಗ್ರಹ ಹೊಂದಿದ್ದರೆ ಎಲ್ಲ ಕೆಲಸಗಳಲ್ಲೂ ಜಯವೇ. ನಾವು ಎಲ್ಲಿ ಅಂಧಕಾರದಲ್ಲಿರ್ತೀವಿ, ಎಲ್ಲಿ ನಮಗೆ ಸರಿಯಾದಂತಹ ಮಾರ್ಗದರ್ಶನ ಇರೋದಿಲ್ಲ, ಅಥವಾ ಯಾವ ಕಾಲಕ್ಕೆ ನಾವು ಹಿಂದುಳಿದಿದ್ದೀವಿ ಅಂತ ನಮ್ಮ ಮನಸ್ಸಿಗೆ ಅನಿಸುತ್ತೆ, ಆಗ ಒಬ್ಬ ಗುರು ಬೆಳಕಿನ ಹಾಗೆ ಬಂದು ನಮ್ಮನ್ನು ಕೈ ಹಿಡಿಬೇಕಾಗತ್ತೆ. ಆಗಲೇ ಜೀವನದ ಮೌಲ್ಯಗಳು ಮತ್ತಷ್ಟು ವೃದ್ಧಿಸ್ತಕ್ಕಂಥದ್ದು. ಇರಲಿ, ಪಕ್ಷಮಾಸದ ವಿಚಾರಗಳನ್ನು ತಿಳಿಸ್ತಾ ಹೋಗ್ತಿದ್ದೆ. ಆದರೆ ಅದರ ಮಧ್ಯದಲ್ಲಿ ರಾಶಿಫಲಗಳ ಕಡೆ ಒಂದಷ್ಟು ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶರಭಿಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ಶುಭವಾಗಲಿ, ಒಳ್ಳೆಯದಾಗಲಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಹೊಂದಿದ್ದಾಗ ಏನು ಕೆಲಸ ಬೇಕಾದರೂ ಕಾರ್ಯಸಿದ್ಧಿ ಆಗುತ್ತೆ. ಮೊದಲೇ ಗುರುವಾರ, ಗುರುಗಳ ವಾರ, ಗುರುವಾರ ಗುರುರಾಯರ ವಾರ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ವಾರ. ಇವತ್ತು ನಿಮ್ಮ ಧರ್ಮದ ಗುರುಗಳನ್ನು ಸಹಿತ ತಾವು ಪ್ರಾರ್ಥನೆ ಮಾಡಿ ಗುರುವಿನ ಹೆಸರಲ್ಲಿ ಒಂದಿಷ್ಟು ಪದಾರ್ಥಗಳನ್ನು ಭಕ್ತರಿಗೆ ಹಂಚಿ ಗುರು ಪಾದಿಕೆಗಳ ದರ್ಶನ ಮಾಡಿಕೊಳ್ಳಿ. ಮನೆಯಲ್ಲಿರ್ತಕ್ಕಂಥ ನಿಮ್ಮ ಜನ್ಮದಾತರಂತ, ಅದರಲ್ಲೂ ನಿಮ್ಮ ತಂದೆಯ ಮಾತನ್ನು ಆಲಿಸಿ. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ತಂದೆಯ ಮಾತನ್ನು ಆಲಿಸಿ ತಂದೆಯ ಮಾರ್ಗದರ್ಶನವನ್ನು ತೆಗೆದುಕೊಂಡು ತಂದೆ ಯಾವ ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳ್ತಾರೋ ಆ ಮಾರ್ಗದಲ್ಲಿ ನೀವು ನಡೆದಿದ್ದೆ ಆದರೆ ಅವರ ಅನುಭವದ ಮಾತು ನಿಮ್ಮ ಜೀವನಕ್ಕೆ ಅತ್ಯಮೂಲ್ಯವಾಗಿರುತ್ತೆ. ಜೊತೆಗೆ ಮನೆ ದೇವರ ಪ್ರಾರ್ಥನೆ ಮಾಡಿ 2 ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿಕೊಂಡು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನು ದರ್ಶನ ಮಾಡ್ತಾ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀವಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಮಾನಸಿಕವಾದಂತಹ ಒತ್ತಡ ಆಗ್ಬೋದು. ಪ್ರತಿನಿತ್ಯಕ್ಕೂ ಇವತ್ತಿಗೂ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳೇ ಸಾಕಷ್ಟು ಇದೆ. ಆದರೆ ಯಾರನ್ನ ನಂಬೋದು, ಯಾರನ್ನ ಬಿಡೋದು, ಯಾರನ್ನ ನಂಬಿ ಜೊತೆಯಲ್ಲಿ ಹೊರಟರು ಎಲ್ಲೋ ಒಂದು ಕಡೆ ಅವ್ರ ಕೆಲಸ ಆಗುತ್ತೆ ವಿನಃ ನಮ್ಮ ಕೆಲಸ ಆಗೋದಲ್ಲ. ಇವತ್ತು ವೃಷಭ ರಾಶಿಯವರು ಮಧ್ಯಾಹ್ನ 12 ಗಂಟೆವರೆಗೂ ಹೀಗೆ ಮಂದಗತಿಯಲ್ಲೇ ಸಾಗುತ್ತೆ. ಯಾವ ಕೆಲಸವೂ ಸಹಿತ ಕಾರ್ಯಸಿದ್ಧಿ ಆಗಲ್ಲ. ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿ ಎಲ್ಲೋ ಒಂದು ಕಡೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿಯೂ ಎದುರಾಗುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ದುಡುಕಿ ಮಾತಾಡ್ತಕ್ಕಂಥದ್ದು, ನಿಂದಿಸ್ತಕ್ಕಂಥದ್ದು, ಯಾರೋ ಮಾತಾಡ್ತಕ್ಕಂಥ ಮಾತು ನಿಮಗೆ ಮನಸ್ಸು ನೋವು ಉಂಟಾಗುವಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಸೊಂಟದ ಭಾಗ ಅಥವಾ ನಿಮ್ಮ ಕಿಬ್ಬೊಟ್ಟೆ ಅಥವಾ ಮೀನು ಮಾಂಸಖಂಡಗಳು, ಇದು ಬಹಳಷ್ಟು ನೋವಲ್ಲಿ ಒದ್ದಾಡ್ತೀರಿ ಹೆಣ್ಮಕ್ಳು. ಹಾಗೆ ಉದ್ಯೋಗಕ್ಕೆ ಹೊರಡತಕ್ಕಂಥವ್ರು ಬೆಳಗ್ಗೆ ಮನೆಯಿಂದ ಆಚೆಗೆ ಹೊರಡಬೇಕಾದರೆ ಸಾಧ್ಯವಾದರೆ 1 ಚಿಟಿಕೆ ಉದ್ದಿನಬೇಳೆ, 1 ಚಿಟಿಕೆಯಷ್ಟು ಹೆಸರು ಕಾಳು, ಹೆಸರು ಮತ್ತು ಉದ್ದು ಎರಡೂ ಧಾನ್ಯವನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಒಂದಷ್ಟು ಲೋಪದೋಷಗಳಿಂದ ಮುಕ್ತರಾಗ್ತೀರಿ. ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ಕಾಣ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಭಾಳಷ್ಟು ಮುಂದಿರ್ತೀರಿ. ಎಷ್ಟೇ ಆದರೂ ಗುರುವಿನ ಅನುಗ್ರಹವನ್ನು ಪಡಿತಕ್ಕಂಥ ಈ ಶುಭ ದಿನ ಗುರುವಾರ ಬಂತು ಅಂದರೆ ಗುರು ರಾಯರನ್ನು ದರ್ಶನ ಮಾಡ್ತಕ್ಕಂಥದ್ದು, ರಾಯರ ಆರಾಧನೆ ಮಾಡ್ತಕ್ಕಂಥದ್ದು, ಇದು ಮಿಥುನ ರಾಶಿಯವರಿಗೆ ಒಂದು ಹೆಜ್ಜೆ ಮುಂದಿಟ್ಟು ಗುರು ಸೇವೆ ಮಾಡುವಂಥದ್ದು, ಗುರು ಪಾದಕಗಳ ಸೇವೆ ಮಾಡ್ತಕ್ಕಂಥದ್ದು, ಗುರುಗಳನ್ನು ದರ್ಶನ ಮಾಡ್ಕೊಂಬರ್ತಕ್ಕಂಥದ್ದು. ಹಾಗೆ ಗುರುವಿನ ಹೆಸರಲ್ಲಿ ಒಂದಿಷ್ಟು ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥ ಅಥವಾ ಕಡಲೆಕಾಳಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನು ನೈವೇದ್ಯ ಮಾಡಿ ಅದನ್ನು ಮಕ್ಕಳಿಗೆ ಹಂಚೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ.
ಫಲಾಫಲಗಳಲ್ಲಿ ತಾವು ಏನು ಅಂದುಕೊಂಡ್ರೂ ಸಹಿತ ಕಾರ್ಯಸಿದ್ಧಿಯೇ. ಆದರೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ. ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಇದೆ. ಬೆಳಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಆಗಲೇ ಸಮಸ್ಯೆಗಳು. ಸಮಸ್ಯೆ ಹೊತ್ತಿರತಕ್ಕಂಥ ನಿಮಗೆ ಪರಿಹಾರ ಸಿಗದಂಥ ರೀತಿಯಲ್ಲಿದ್ದೀರಿ. ಆದರೆ ಇಂತಹ ಸಮಯದಲ್ಲೇ ಸ್ವಲ್ಪ ಎಚ್ಚರಿಕೆ ಬೇಕು. ಇವತ್ತು ಸಾಧ್ಯವಾದಷ್ಟು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಮನೆಯಿಂದ ಆಚೆ ಹೊರಡಬೇಕಾದ್ರೆ ಒಂದು ಲೋಟ ನೀರಲ್ಲಿ ಒಂದು ಸ್ವಲ್ಪ ಅರಿಶಿನ ಹಾಕಿ, ಅರಿಶಿಣದ ನೀರಿಂದ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಆಗಿಂದಾಗಲೇ ಬರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಇದರ ಮಧ್ಯದಲ್ಲಿ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದಿಬ್ಬರಿಗೆ ಊಟ ಕೊಡಿಸೋದ್ರಿಂದ, ಅವರ ಅನ್ನಪ್ರಸಾದವನ್ನು ಸ್ವೀಕರಿಸೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಇರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆನ ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ರು ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್ ಊರು ಬೇಡ ಸರ್. ಹೆಸರು ಬೇಡ. ಆಯ್ತು, ಗುರುಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಿ ಮಗು, ಹೇಳಮ್ಮ. ಗುರುಜಿ, ತುಂಬಾ ತೊಂದರೆಯಲ್ಲಿದ್ದೀನಿ ಗುರುಜಿ. ನಾನು ನನ್ನ ಸಂಸಾರದಲ್ಲಿ 1.5 ವರ್ಷ ಆಯ್ತು ಮದುವೆ ಆಗಿ. ಇವಾಗ ನನ್ನ ಗಂಡ ಬಂದ್ಬಿಟ್ಟು ನೀನ್ ಬೇಡವೇ ಬೇಡ, ನನಗೆ ಡಿವೋರ್ಸ್ ಕೊಡ್ತಾ ಇದ್ದೀನಿ ಅಂತಿದ್ದಾರೆ ಗುರುಜಿ. ಅತ್ತೆ ಸೊಸೆ ಜಗಳ ಗುರುಜಿ. ನಮ್ಮ ಗಂಡ ಬಂದ್ಬಿಟ್ಟು ಅವ್ರ ಅಮ್ಮನ ಮಾತು ತೆಗ್ದಾಕೋದಿಲ್ಲ. ಅವ್ರ ಅಮ್ಮ ಇವರು ತವ್ರ ಮನೇಲಿ ಕಡೆ ಚೆನ್ನಾಗಿದ್ದಾರೆ, ನನಗೆ ಅಡ್ಜಸ್ಟ್ ಆಗಲ್ಲ, ಮುಂದೆ ನಮ್ಮನ್ನ ನೋಡೋದಿಲ್ಲ, ಇವಳು ಬೇಡವೇ ಬೇಡ ನಮಗೆ ಅಂತಂದು ಹುಷಾರಿಲ್ಲ ಅಂತ ತವ್ರ ಮನೆಗೆ ಹೋಗಿದೆ ಗುರುಜಿ. ಅವತ್ತಿಂದ ನೀನು ನನಗೆ ಗಂಡನ ಮನೆಗೆ ಬರಂಗೇ ಇಲ್ಲ, ನಾವೆಲ್ಲ ಡಿವೋರ್ಸಿಗೆ ಅಪ್ಲೈ ಮಾಡ್ಬಿಟ್ಟಿದೀವಿ, ಕೋರ್ಟಲ್ಲಿ ನೋಡ್ಕೊಂತಿದ್ದಾರೆ ಗುರುಜಿ. ಗಂಡ ಫೋನಿಗೂ ಸಿಗ್ತಾ ಇಲ್ಲ, ಡೈರೆಕ್ಟ್ ಮಾತಾಡೋಕ್ಕೂ ಸಿಗ್ತಾ ಇಲ್ಲ. ನನ್ನ ಪ್ರಾಬ್ಲಮ್ ಹೇಳಕ್ ಆಗ್ತಿಲ್ಲ ಗುರುಜಿ. ಮದುವೆಯಾಗಿ ಎಷ್ಟು ವರ್ಷ ಆಯ್ತಮ್ಮ? 1.5 ವರ್ಷ ಆಯ್ತು ಗುರುಜಿ. ಅಯ್ಯೋ, ಏನಮ್ಮ ನೀನು ಹಣೆ ಬರ. ಏನು ಓದಿದ್ಯಮ್ಮ ನೀನು? ಹಲೋ, ನೀನೇನು ಓದಿದ್ಯಮ್ಮ? ನಂದು M.Com ಆಗಿದೆ ಗುರುಜಿ. ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಅವರು ಅವ್ರದ್ದು ವ್ಯವಸಾಯದ ಗುರುಜಿ, ಆದ್ರೂ ಇಲ್ಲೇ ಪ್ರೈವೇಟ್ ಅಲ್ಲಿ ಹಾಗೆ ವರ್ಕ್ ಮಾಡ್ತಿದ್ದಾರೆ. ಅವರು ಯಾವ್ದಾದ್ರು ಪೂಜೆ ಅನುಷ್ಠಾನ ಇದ್ರೆ ಹೇಳಿ ಗುರುಜಿ. ಹಾಗಲ್ಲ ಮಗು, ಕೆಲವು ಪೂಜೆ ಪುನಸ್ಕಾರಗಳಲ್ಲಾಗತ್ತೆ, ಕೆಲವು ಮಾನಸಿಕವಾದಂಥದ್ದು ಮನಸ್ಸಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿರುತ್ತೆ. ಈಗ ನೀನು ಗಂಡನ ಮನೆಯಿಂದ ತವ್ರ ಮನೆಗೆ ಬಂದು ಎಷ್ಟು ದಿವಸ ಆಯ್ತಮ್ಮ? ಇವಾಗ 5 ತಿಂಗಳಾಯ್ತು ಗುರುಜಿ. ಅಯ್ಯೋ ಭಗವಂತ, 5 ತಿಂಗಳಿಂದ ನಿನ್ನ ಅಪೇಕ್ಷೆನೇ ಬೇಡ ಅನಿಸ್ತಾ ಇದಾರೆ ಅವರಿಗೆ? ಹೌದು ಗುರುಜಿ, ಎಷ್ಟು ನಾನು ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದ್ರು ಬೇಡವೇ ಬೇಡ ನೀನ್ ನನಗೆ ಅಂತ ಹೇಳ್ತಿದ್ದಾರೆ ಗುರುಜಿ. ನಿಮ್ಮ ತಂದೆ ತಾಯಿ ಏನು ಮಾಡಿದ್ರಮ್ಮ? ಅವ್ರೇನಾರ ಹೋಗಿದ್ರಾ? ಹೋಗಿದ್ರು ಗುರುಜಿ, ಹೋಗಿ ಎಲ್ಲಾ ಮಾಡಿದ್ರು. ಅದಕ್ಕೂ ಮುಂಚೆ ಜಗಳಗಳಾಯ್ತು ಸ್ವಲ್ಪ. ಅದಕ್ಕೆ ನಮ್ಮ ಮರ್ಯಾದೆ ಎಲ್ಲ ಹೋಗಿತಿ, ನೀವು ನನಗೆ ಬೇಡವೇ ಬೇಡ ನನಗೆ ಅಂತ ಅವರು ತುಂಬಾ ಅವಾಯ್ಡ್ ಮಾಡ್ಕೊಂಡು ಇವಾಗ ಆಲ್ರೆಡಿ ಮನೆ ಹತ್ರ ಬರಂಗೇ ಇಲ್ಲ, ಕೋರ್ಟಲ್ಲಿ ನೋಡ್ಕ ಅಂತ ಹೇಳ್ತಿದ್ದಾರೆ ಗುರುಜಿ. ಕೋರ್ಟಿಗೆ ಆಗಲೇ ಕೋರ್ಟ್ ಮೆಟ್ಲು ಹತ್ತಿದೆಯಾ? ಇದು ಕೋರ್ಟಲ್ಲಿ ಫೈಲ್? ನಾನು ಹೋಗಿಲ್ಲ ಗುರುಜಿ. ಅವರು ಇನ್ನು ನಾನು ಫಸ್ಟ್ ಟೈಮ್, ನನಗಿನ್ನು ಬಂದಿಲ್ಲ, ಅವರು ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ ಅವರು ಹೇಳೋ ಮಾತು ಅಷ್ಟೇ ಅಲ್ವಮ್ಮ? ಅವ್ರು ಎಷ್ಟು ಜನ ಮಕ್ಕಳು ತಾಯಿ? ಅವರು ಒಬ್ಬನೇ ಮಗ ಗುರುಜಿ. ಅವರು ಹೆಣ್ಮಕ್ಳು ಎಷ್ಟು ಜನ ಅವರಿಗೆ? ಇಲ್ಲ ಗುರುಜಿ, ಯಾರು ಇಲ್ಲ ಗುರುಜಿ. ಒಬ್ಬನೇ ಮಗ? ಹಾ ಗುರುಜಿ. ನಿಮ್ಮ ಮಾವ ಇದ್ದಾರಾ? ಹಾ ಇದ್ದಾರೆ ಗುರುಜಿ, ಅತ್ತೆ ಮಾವ ಇಬ್ರು ಇದ್ದಾರೆ. ಮಾವ ಏನಂತಾರಮ್ಮ? ಅವರು ನಮ್ಮ ಅಮ್ಮ ಅವ್ರು ಹೇಳಿದ ಮಾತಿಗೆ ಅವ್ರು ಹೇಳಿದ್ದೆ, ಅವರು ಏನು ರೆಸ್ಪಾನ್ಸ್ ಮಾಡಲ್ಲ ಗುರುಜಿ. ನಮ್ಮ ಅತ್ತೆ ಹೇಳಿದ್ದೆ ಫೈನಲ್. ಮದುವೆ ಮಾಡ್ಕೊಳ್ಬೇಕಾದ್ರೆ ಇದೆಲ್ಲ ನೋಡೋದಿಲ್ಲ. ಮದುವೆ ಆತರಾತ್ರುವ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಅದಾದಮೇಲೆ ಈ ಥರ ಪ್ರಾಣಗಳು ತೆಗಿತಾರೆ. ಇದು ತುಂಬ ಕಡೆ ನಡೀತಾ ಇರ್ತಕ್ಕಂಥದ್ದು. ನಿನ್ನ ಥರ ಪರಿಸ್ಥಿತಿ ತುಂಬ ಜನ ಹೆಣ್ಮಕ್ಳಲ್ಲಿದೆ. ಆದರೂ ಒಂದಮ್ಮ, ನೀನು ಸಡನ್ನಾಗಿ ಬರ್ದಿರಾ ಕಷ್ಟನೋ ಸುಖ ನಾನು ಇಲ್ಲಿರ್ತೀನಿ, ನಾನು ಇದೇ ನನ್ನ ಮನೆ ಅಂತ ಹೇಳಿ ನೀನು ಪಟ್ಟಿಡಿಲಿಲ್ವಾ ನೀನು? ಗುರುಜಿ ಫಸ್ಟ್ಗೆಲ್ಲ ಆಯ್ತು ಗುರುಜಿ, ಆಮೇಲೆ ತುಂಬಾ ಪ್ರಾಬ್ಲಮ್ ಆಯ್ತು. ಹುಷಾರಿಲ್ಲ, ಹೋಗಿ ಬರೋಣ ಅಂತ ಹೋದೆ ಗುರುಜಿ. ಆಮೇಲೆ ಬರ್ತೀನಿ ಅಂದ್ರೆ ಅವ್ರು ಬೇಡವೇ ಬೇಡ ಅಂತ ಕುತ್ಕೊಂಡ್ಬಿಟ್ರು ಗುರುಜಿ. ದಯವಿಟ್ಟು ನನ್ನ ಸಂಸಾರ ನೀವೇ ಸರಿ ಮಾಡ್ಬೇಕು ಗುರುಜಿ. ನಾನು ನಿಮ್ಮ ತಂದೆ ಸ್ಥಾನದಲ್ಲಿ ಕೇಳ್ಕೊಂತ ಇದ್ದೀನಿ. ನೀವೇ ನನ್ನ ತಂದೆ ಅಂದ್ಕೊಂಡು ನನ್ನ ಸಂಸಾರ ನಿಮ್ಮ ಕೈಲಿ ಕೊಟ್ಟಿದ್ದೀನಿ. ನೀವು ನನ್ನ ಸರಿ ಮಾಡಲೇಬೇಕು ಗುರುಜಿ. ನನಗೆ ಒಬ್ಬನೇ ಗಂಡ ಅಂತ ನಾನು ದೇವರಲ್ಲಿ ತುಂಬಾ ಭಕ್ತಿ ಇಟ್ಟವಳು. ಅವ್ರಿಲ್ದೆ ನನ್ನ ಲೈಫ್ ಇಲ್ಲ ಗುರುಜಿ. ಇವಾಗ ನನ್ನ ಕಷ್ಟನ ಸುಖನ ಸತ್ರು ನನ್ನ ಗಂಡನ ಕೈಲೇ ಸಾಯ್ಬೇಕು, ಅಷ್ಟು ನಾನು ಮನಸ್ಸಿಕವಾಗಿ ಇದಾಗ್ಬಿಟ್ಟಿದ್ದೀನಿ. ದಯವಿಟ್ಟು ನನ್ನ ಸಂಸಾರ ಸರಿ ಮಾಡಿ ಗುರುಜಿ. ಇಲ್ಲಮ್ಮ, ನಿನ್ನ ಸಂಸಾರ ಸರಿ ಹೋಗುತ್ತೆ. ನಿನ್ನ ಸ್ವರತರಂಗ ಚೆನ್ನಾಗಿದೆ.
ಆದರೆ ಅವರ ಮಂಡತನ, ಅವರ ಹಠ ಯಾತಕ್ಕಾಗಿ ಹಠ ಪಡ್ತಾ ಇದ್ದಾರೆ, ಯಾತಕ್ಕೆ ಇಷ್ಟೊಂದು ಮಂಡತನ ಮಾಡ್ತಿದ್ದಾರೆ ಅನ್ನೋದನ್ನು ಸ್ವಲ್ಪ ಸರಿಯಾದ ರೀತಿ ಆಲಿಸ್ಬೇಕು. ಇಲ್ಲೇನಾಗುತ್ತೆ ಗೊತ್ತಮ್ಮ, ಇಂತಹ ವಿಚಾರಗಳು ಬಂದಾಗ ನಾನು ಒಬ್ಬರ ಮಾತು ಕೇಳಿ ಏನು ತೀರ್ಮಾನ ತಗೊಳ್ಳೋದು ಬಹಳ ಕಷ್ಟನೇ. ಯಾಕೆಂದರೆ ಎರಡು ಕೈ ಜೋಡಿಸಿದ್ರೆ ಮಾತ್ರ ಶಬ್ದ. ಹಾಗೆ ಇಲ್ಲಿ ತಪ್ಪು ನಿಂದಿದ್ಯಾ, ಅವ್ರದ್ದಿದ್ಯಾ, ಏನೋ ಆಗಿದ್ದಾಗೋಗ್ಬಿಟ್ಟಿದೆ. ಈಗ ಹೆಂಗೆ ಅಂದ್ರೆ ಎರಡು ಕಡೆ ಈಗ ಅವ್ರು ತುಂಬಾ ನನಗೆ ಟಾರ್ಚರ್ ಮಾಡಿದಾಗ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿಲ್ಲ. ಅವ್ರ ಅಮ್ಮಂಗೆ ನಾನು ಯಾವ ಏನಾದ್ರೂ ಸಹಿಸ್ಕೊಳ್ಳೋಷ್ಟು ಸಹಿಸ್ಕೊಂಡು ಲಾಸ್ಟಿಗೆ ನಾನು ಔಟ್ಪುಟ್ ಆಗಿ ಬೈದಿದ್ದೆ, ಅದು ನಿಜ. ಬಟ್ ಅದು ಅವ್ರಿಗೆ ಇಷ್ಟು ನನ್ನ ಲೈಫಿಗೆ ಅವರು ಇದನ್ನ ಮಾಡ್ತಾರೆ ಅನ್ನೋದು ಗೊತ್ತಾಗ್ಲಿಲ್ಲ ಗುರುಜಿ. ದಯವಿಟ್ಟು ಯಾವ್ದಾದ್ರು ಅನುಷ್ಠಾನ ಯಾವ್ದಾದ್ರು ಇದ್ರೆ ಹೇಳಿ ಗುರುಜಿ. ನೀವು ನನ್ನ ಸಂಸಾರ ನಿಮ್ ಕೈಲಿ ಇಟ್ಟಿದ್ದೀನಿ, ನೀವು ನನ್ ಸರಿ ಮಾಡ್ಲೇಬೇಕು ಗುರುಜಿ. ಒಂದು ಕೆಲಸ ಮಾಡು ಮಗು, ನಾನು ಹೇಳೋದು ಅರ್ಥ ಮಾಡ್ಕೊ. ಹಾ ಹೇಳಿ ಗುರುಜಿ. ಈಗ ನಿನಗೆ ಅನುಷ್ಠಾನ ಹೇಳ್ಕೊಡೋದು, ನಿನ್ನ ದಾರಿ ತಗೊಳ್ಳೋದು ಅದೆಲ್ಲ ದೊಡ್ಡ ವಿಚಾರ ಅಲ್ಲ. ಅದನ್ನು ನೀನು ಪರವಹಿಸಿ ನಾನೇ ಒಂದು ಸಂಕಲ್ಪ ಮಾಡ್ತೀನಿ, ನಿನ್ನ ಸಂಸಾರ ಸರಿ ಹೋಗ್ಲಿ ಅಂತ ನಾನು ದೇವ್ರನ್ನ ಪ್ರಾರ್ಥಿಸ್ತೇನೆ. ನಿಮ್ಮ ಅತ್ತೆ ಮನೆ ಇರೋದಿಲ್ಲಮ್ಮ? ಅವ್ರದ್ದು ಇಲ್ಲೇ ನಮ್ಮ ಊರಿಗೆ 20 ಕಿಲೋಮೀಟರ್ಸ್ ನೇರ್ ಇದೆ ಗುರುಜಿ. ಒಂದು ಕೆಲಸ ಮಾಡು, ಇದು ಮುಹೂರ್ತಗಳು ಚೆನ್ನಾಗಿದೆ, ಇವಾಗೇನು ತೊಂದರೆ ಏನಿಲ್ಲ, ಇದು ಶುಕ್ಲ ಪಕ್ಷದಲ್ಲಿದೆ. ನಿಮ್ಮ ತಂದೆ ತಾಯಿ ಹೇಳಿ ನಿನ್ನ ಬ್ಯಾಗ್ ತಗೊಂಡು ನೀನು ಅವ್ರನ್ನ ಕರೀಲಿ ಬಿಡ್ಲಿ, ಅವ್ರು ನೀನು ಆಚೆ ಹಾಕಿದ್ರೂ ಪರವಾಗಿಲ್ಲ. ಇಲ್ಲ ಗುರುಜಿ, ಅವ್ರು ಹೆಂಗಿದ್ದಾರೆ ಅಂದ್ರೆ ಮನೆಯಲ್ಲಿ ಇಲ್ಲ ಗುರುಜಿ. ನನ್ನ ಮನೆಗೆ ಒನ್ ಟೈಮ್ ನೀವೇ ಇದೇ ತರ ಹೋಗ್ಬೇಕು ಅಂತ ಹೋದೆ ನಾನು. ಮನೆಗ್ ಬರ್ತಾಳೆ ಎಂದು ಡಿವೋರ್ಸ್ ಆಗೋವರೆಗೂ ಅವಳು ಸಿಗ್ಲೇಬಾರ್ದು ಅಂತ ನಿಯರ್ ಸಿಟಿ ಇದೆ ಗುರುಜಿ, ಆ ಸಿಟಿಲ್ ಬಂದಿದ್ದಾರೆ. ಅವ್ರು ಎಲ್ಲಿದ್ದಾರೆ ಅಂತ ನಿನಗೆ ಗೊತ್ತಿಲ್ವಮ್ಮ? ಇಲ್ಲ ಗುರುಜಿ, ಗೊತ್ತಿಲ್ಲ. ಅಟ್ಲೀಸ್ಟ್ ಅವ್ರ ಕಡೆ ಹೋದ್ರೆ ಅವ್ರ ಸಂಬಂಧಿಕರು ಯಾರು ಇವ್ರ ಮನೆ ತೋರಿಸ್ತಾ ಇಲ್ವಾ? ಅವರು ಯಾರ ಮಾತಿಗೂ ರೆಸ್ಪಾನ್ಸ್ ಮಾಡ್ತಿಲ್ಲ ಗುರುಜಿ. ಅವ್ರು ಯಾರು ಸಂಬಂಧಿಕರಲ್ಲ ಗುರುಜಿ. ಇಡೀ ಪ್ರಪಂಚನೇ ಒಂದಾದ್ರೂ ಅವ್ರಷ್ಟು ಅವರಮ್ಮ ಅಷ್ಟು ಇದಿದ್ದಾರೆ ಗುರುಜಿ. ಎಲ್ಲರನ್ನೂ ಅಪೋಸ್ ಮಾಡ್ಕೊಂಡಿದ್ದಾರೆ. ಒಂದು ಕೆಲಸ ಮಾಡಮ್ಮ, ನಿನ್ನ ಮತ್ತು ನಿಮ್ಮ ಪತಿದೇವರ ಮತ್ತು ನಿಮ್ಮ ಅತ್ತೆಯವರ 3 ಜನ ಫೋಟೋ ನಮಗೆ ಕಳಿಸ್ಕೊಡ್ತಾಯಿ, ನೋಡೋಣ. ಅವ್ರ ಕಣ್ಣರೇಖೆಯಲ್ಲಿ ನೋಡಿ ಏನಕ್ಕಾಗಿ ಇಷ್ಟೊಂದು ರೌದ್ರ ಆಗ್ತಾ ಇದ್ದಾರೆ, ಅದನ್ನು ಹೇಗೆ ಸರಿ ಮಾಡ್ಬೋದೋ ನಾನು ಚಿಂತನೆ ಮಾಡಿ ಖಂಡಿತ ನಿನ್ನ ಜೀವನಕ್ಕೊಂದು ನ್ಯಾಯ ದೊರಕಿಸೋಕೆ ನಾನು ಮಾಡ್ತೀನಿ. ಒಳ್ಳೇದಾಗ್ಲಿಮ್ಮ. ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ, ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಬಹಳ ಅದೃಷ್ಟವಾಗಿರ್ತಕ್ಕಂತಹ ವಿಶೇಷವಾದಂಥ ದಿನ. ಸಿಂಹರಾಶಿಯವರು ಸ್ವಲ್ಪ ತಾಳ್ಮೆ ಸಮಾಧಾನದಿಂದ ನಡೆದರೆ ಇವತ್ತು ಬಹಳ ಅದೃಷ್ಟಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಆತ್ಮೀಯರು, ನಿಮ್ಮ ಕುಲಬಾಂಧವರು, ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಜೊತೆಲಿರ್ತಕ್ಕಂಥ ನಿಮ್ಮ ಸಹಪಾಠಿಗಳು, ಎಲ್ಲರಿಗಿಂತ ಮುಖ್ಯ ನಿಮ್ಮ ಕುಟುಂಬಸ್ಥರು ಎಲ್ಲರಲ್ಲೂ ಸಿದ್ಧ ಒಂದು ನಗನಗ್ತಾ ಹಸನ್ಮುಖಿಯಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಸಾಕಷ್ಟು ಲಾಭವನ್ನು ತಂದುಕೊಳ್ಳತಕ್ಕಂಥ ಅದೃಷ್ಟ ನಿಮ್ಮದಿದೆ. ಆದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ 12ರಿಂದ 1:45 ಮಾತ್ರ ಜಾಗೃತರಾಗಿರಬೇಕು. ಈ ಸಮಯ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಇದೊಂದು ಸಮಯ ದಾಟ್ತು ಅಂದರೆ ಅದೃಷ್ಟ ನಿಮ್ಮದಾಗತ್ತೆ. ಫಲಾಫಲಗಳಲ್ಲಿ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮಾನಸಿಕವಾಗಿ ಹಿಂಸೆ ಪಡ್ತಕ್ಕಂಥದ್ದನ್ನು ದೂರ ಮಾಡಿ. ಜೊತೆಗೆ ಯಾರಾದರೂ ಏನಾರು ಅಂದರೆ ಅದನ್ನು ನೀವು ತಿರುಗಿಸತಕ್ಕಂಥದ್ದು ಅಥವಾ ತಿರುಗಿ ವ್ಯಾಜ್ಯಗಳಿಗೆ ನಿಂತ್ಕೊಳ್ತಕ್ಕಂಥದ್ದು ಬಿಟ್ಟು ಹಸನ್ಮುಖಿಯಾಗಿ ಆ ಒಂದು ಕ್ಷಣ ಬಿಟ್ಟು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ತುಂಬ ಅದೃಷ್ಟದ ಫಲ ನಿಮ್ಮದಾಗುತ್ತೆ. ಇದರ ಮಧ್ಯದಲ್ಲಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಹಳದಿ ಕಲರ್ ವಸ್ತ್ರದಲ್ಲಿ ಒಂದಷ್ಟು ಕಡಲೆಕಾಳು ಅಥವಾ ಕಡಲೆಬೇಳೆಯನ್ನು ಹಾಕಿ ಗಂಟು ಕಟ್ಟಿ ಮನೆಯಲ್ಲಿ ಪೂಜೆ ಮಾಡಿ ಸಂಧ್ಯಾಕಾಲ ವಿಷ್ಣು ಆಲಯಕ್ಕೆ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಇವತ್ತು ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ, ಕನ್ಯಾಲಗ್ನ. ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಅಕ್ಷತೆಗೆ ಮಿಶ್ರಣ ಮಾಡಿ ಗಂಧ ಮತ್ತು ಅಕ್ಷತೆಯನ್ನು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಗೆ ಹಾಗೂ ಕಂದು ಬಣ್ಣದ ಗೋವಿನ ಮೇಲೆ ಒಂದಷ್ಟು ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡೋದ್ರಿಂದ ಎಂತಹ ದೋಷಗಳಿದ್ದರೂ ಖಂಡಿತ ದೂರ ಆಗುತ್ತೆ. ಅದರಲ್ಲೂ ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರು ಮಹಿಳೆಯರು, ಹೆಣ್ಣು ಮಕ್ಕಳು ಸ್ವಲ್ಪ ತಾಳ್ಮೆಯಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದೊಂದು ಚಿಂತನೆಯನ್ನು ದೂರ ಮಾಡಿ. ಸಾಧ್ಯವಾದರೆ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ನಿಮಗಿನ್ನ ಹಿರಿಯರು ಒಂದಿಬ್ಬರು ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಅವ್ರ ಕೈಯಿಂದ ಒಂದಿಷ್ಟು ಕುಂಕುಮ ಪ್ರಸಾದವನ್ನಾಗಿ ನೀವು ತೆಗೆದುಕೊಳ್ಳೋದ್ರಿಂದ, ನಿಮ್ಮ ಹಣೆಗೆ ಕುಂಕುಮ ಹಚ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಆದರೂ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗಬೇಕು, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಸಿಗಬೇಕು, ನೀವು ಅಂದುಕೊಂಡಷ್ಟು ನಿಮ್ಮ ಕಾರ್ಯಗಳು ಸಿದ್ಧಿಯಾಗಬೇಕು. ಇದಕ್ಕಾಗಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಗುರು ಹಿರಿಯರಲ್ಲಿ ನಮಿಸಿ ಅವರ ಆಶೀರ್ವಾದ ಪಡಿತಕ್ಕಂಥದ್ದು. ಸಾಧ್ಯವಾದರೆ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯಿತಿ ನಮಃ ಹೀಗೆ ಪ್ರಧಾನವಾಗಿರ್ತಕ್ಕಂಥ ಅಶ್ವತ್ಥ ವೃಕ್ಷದ ಹತ್ರ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಕೊಂಡು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ
ಇನ್ನಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ಹಣಕಾಸಿನ ವಿಚಾರದಲ್ಲಿ ಒಂದು ಹೆಜ್ಜೆ ಹಿಂದಿದ್ದರೂ ನಿಮ್ಮ ಹೃದಯ ಶ್ರೀಮಂತಿಗೆ ಏನೂ ಕಡಿಮೆ ಇಲ್ಲ. ಇವತ್ತು ತಾವೇನು ಅಂದುಕೊಂಡರೂ ಕಾರ್ಯಸಿದ್ಧಿಯೇ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಕೋಪ ಮಾಡ್ಕೊಳ್ತೀರಿ. ಕೋಪನ ಕಡಿಮೆ ಮಾಡ್ಕೊಳ್ಳಿ. ಇವತ್ತು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮಂದಗತಿಯಲ್ಲಿ ಸಾಗುವಂಥ ದಿನ. ಅಂದರೆ ಯಾರೊಬ್ಬರನ್ನ ಏನು ವಿಚಾರ ಮಾತಾಡಬೇಕು ಅಂದ್ಕೊಂಡ್ರು, ಯಾರೊಬ್ಬರೊಂದಿಗೆ ಏನು ವ್ಯವಹರಿಸಬೇಕು ಅಂದ್ಕೊಂಡ್ರು ಅಂದುಕೊಂಡಷ್ಟು ಕೆಲಸ ವೇಗವಾಗಿ ನಡೆಯುವುದಿಲ್ಲ. ಇದು ಮಧ್ಯಾಹ್ನ 2:22 ಹಾಗೇ ಇರುತ್ತೆ. 2:22 ನಂತರ ನಿಮ್ಮ ಭವಿಷ್ಯದಲ್ಲಿ ಒಂದು ಬೆಳಕಿದೆ. ಇವತ್ತಿನ ದಿವಸ ಗುರುವಾರ, ಗುರು ಸಾನ್ನಿಧ್ಯಕ್ಕೆ ಬಂದು ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಒಂದಷ್ಟು ಅಕ್ಷತೆ ಆಗಲಿ ಅಥವಾ ಒಂದಷ್ಟು ಕಡಲೆಕಾಳಾಗಲಿ ಒಂದಷ್ಟು ಬೆಲ್ಲ ಆಗಲಿ ಇಂತಹದ್ದನ್ನು ದೇವರ ಸಾನ್ನಿಧ್ಯದಲ್ಲಿ ಕೊಡಿ. ಅಥವಾ ಹಳದಿ ಕಲರ್ ವಸ್ತ್ರವನ್ನು ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಕೊಟ್ಟು ಅವರ ಆಶೀರ್ವಾದ ಪಡೀರಿ. ಇದನ್ನು ಮಾಡೋದ್ರಿಂದ ತುಂಬ ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಹತ್ತಿರದಲ್ಲಿ ಒಂದು ಬಿಳಿ ಎಕ್ಕದ ಗಿಡ ಇದ್ದರೆ ಆ ಎಕ್ಕದ ಗಿಡದ ಹತ್ರ ಹೋಗಿ ನಮಸ್ಕಾರ ಮಾಡಿ 11 ಬಾರಿ ಓಂ ಗಂ ಗಣಪತಿಯೇ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಉಚ್ಚರಿಸಿದ ಮೇಲೆ ಒಂದಷ್ಟು ಕರ್ಪೂರವನ್ನು ಅಂಟಿಸಿ ಪ್ರಾರ್ಥನೆ ಮಾಡಿಕೊಂಡು ಬನ್ನಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ವೇಗವಾಗಿ ಕಾರ್ಯಸಿದ್ಧಿಯಾಗುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಹೊಸದಾಗಿ ಮಾಡುವ ಕೆಲಸ, ಹೊಸ ಮಾರ್ಗದರ್ಶನ, ಜೊತೆಗೆ ಮನೆಯಲ್ಲಿರ್ತಕ್ಕಂಥವ್ರು ಯಾವುದಾದ್ರೂ ಒಂದು ಹೊಸತನವನ್ನು ಕಾಣ್ತಕ್ಕಂಥದ್ದು, ಉದ್ಯೋಗದಲ್ಲಿ ಪ್ರಗತಿ ಕಾಣ್ತಕ್ಕಂಥದ್ದು, ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು ಹೊಸದಾಗಿ ಏನು ಮಾಡ್ಬೋದು, ನಿಮ್ಮ ಜೀವನದ ಮೌಲ್ಯಗಳನ್ನು ಮತ್ತಷ್ಟು ಹೇಗೆ ವೃದ್ಧಿಸ್ಕೊಳ್ಬೋದು ಎಂಬತಕ್ಕಂಥ ಧರ್ಮ ಸೂಕ್ಷ್ಮತೆಗಳನ್ನು ಹೇಳುವಂಥ ಕಾಲ. ಹಾಗಾಗಿ ಇವತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ಸನ್ನಿವೇಶಗಳಿದೆ. ಮನೆಯಲ್ಲಿರ್ತಕ್ಕಂಥ ಹಿರಿಯರಾಗಲಿ, ನಿಮ್ಮ ಆತ್ಮೀಯರಾಗಲಿ, ನಿಮ್ಮ ಮೇಲಧಿಕಾರಿಗಳಾಗಲಿ ಯಾರೊಬ್ಬರು ಹೇಳುವಂಥ ಮಾತನ್ನು ಆಲಿಸಿ. ನಿಮ್ಮಲ್ಲಿ ಎಷ್ಟೇ ಜ್ಞಾನ ಇದ್ದರೂ ಮತ್ತೊಬ್ಬರ ಮಾತನ್ನು ಆಲಿಸಿ ನೀವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಹಾಗೆ ಸಾಧ್ಯವಾದರೆ ಇವತ್ತು ಪಶುಪಕ್ಷಿ ಪ್ರಾಣಿಗಳಿಗೋ, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೋ ಅಥವಾ ತುಂಬ ನಿರ್ಗತಿಕರಿಗೋ ಯಾವುದಾದ್ರೂ ನಿಮ್ಮ ಕಡೆಯಿಂದ ನಿಮ್ಮ ಕೈಲಿ ಆದಷ್ಟು ಸಹಾಯವನ್ನು ಮಾಡಿ. ನಿಮ್ಮ ಕೈಯಿಂದ, ನಿಮ್ಮ ಕರಹಸ್ತದಿಂದ ಒಂದಿಷ್ಟು ಸಹಾಯವನ್ನು ನೋಡಿದರೆ ಖಂಡಿತ ಸಾಕಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಸರ್, ನಮಸ್ತೆ. ಹಲೋ ನಮಸ್ತೆ ಗುರುಗಳೇ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಂಗಳೂರಿಂದ ಫೋನ್ ಮಾಡ್ತಾ ಇದ್ವಿ. ಬೆಂಗಳೂರಿಂದ. ಸರ್, ತಮ್ಮ ಹೆಸರು? ಸರ್, ನನ್ನ ಹೆಸರು ರಾಜು ಅಂತ. ರಾಜು ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ಗುರುಗಳ, ಅದೇ ನಂದು ಹೋದ ವರ್ಷ ಡಿಗ್ರಿ ಮುಗಿದಿದೆ, ಗೌರ್ಮೆಂಟ್ ಎಕ್ಸಾಮ್ ಟ್ರೈ ಮಾಡ್ತಾ ಇದ್ದೆ. ಈ ವರ್ಷ ಒಂದು ಅಟೆಂಪ್ಟ್ ಕೊಟ್ಟಿದ್ದೆ, ಬಟ್ ಒಳ್ಳೆ ರಿಸಲ್ಟ್ ಬಂದಿಲ್ಲ. ಅದು ನೆಕ್ಸ್ಟ್ ವರ್ಷ ಟ್ರೈ ಮಾಡ್ಬೋದಾ ಏನು, ಅದನ್ನೇ ಮುಂದುವರಿಬೋದಾ ಅಂತ ಗುರುಗಳೇ. ಇಲ್ಲ, ಖಂಡಿತ ಆಗುತ್ತೆ, ಮಾಡಿ ಮುಂದುವರಿರಿ. ಆದರೂ ನೀವು ಒಂದು ಮಾರ್ಗದಲ್ಲಿ ಒಂದೇ ಸಮ ನಿಮ್ಮ ಮನಸ್ಸನ್ನು ಇಟ್ಕೊಂಡು ಸ್ಥಿರ ಮನಸ್ಸಿನಿಂದ ಅಡಲಿಕ್ಕೆ ಆಗ್ತಾ ಇಲ್ಲ. ಈಗಾಗಲೇ ಕಳೆದ 1 ವರ್ಷ 3 ತಿಂಗಳಿಂದಲೂ ನಿಮ್ಮ ಮನಸ್ಸು ತುಂಬ ಚಂಚಲತೆಯಲ್ಲಿರೋದ್ರಿಂದ ಯಾವುದೇ ಒಂದು ಕೆಲಸನೂ ಪರಿಪಕ್ವತೆ ಇಲ್ಲದಂಥ ರೀತಿಯಲ್ಲಿದೆ. ಹಾಗಾಗಿ ಈಗಲೂ ಸಹಿತ ಅರ್ಧ ಮನಸ್ಸು ಮಾತ್ರನೇ. ಮತ್ತು ನಿಮ್ಮಲ್ಲಿರ್ತಕ್ಕಂಥ ಪರಿಸರ, ನಿಮ್ಮ ಪರಿಸ್ಥಿತಿ, ತಾವು ಯಾವುದಾದ್ರೂ ಒಂದು ಜವಾಬ್ದಾರಿತ್ವಂತ ಸ್ಥಾನದಲ್ಲಿ ನಿಂತ್ಕೊಳ್ಳೇಬೇಕು, ಒಂದಷ್ಟು ಕೆಲಸ ಕಾರ್ಯಗಳು ಮಾಡಲೇಬೇಕು. ಯಾಕೆಂದರೆ ಆರ್ಥಿಕ ಸಂಕಷ್ಟಗಳು ನಿಮಗೆ ಹಾಗೇ ಇದೆ. ಯಾರೊಬ್ಬರು ಜೊತೆಯಲ್ಲಿ ನಿಂತ್ಕೊಂಡು ಅಥವಾ ನಿಮ್ಮ ಕುಟುಂಬದವರು ನಿಮ್ಮ ಬೆನ್ನಲ್ಲಿ ನಿಂತ್ಕೊಂಡು ನೀನು ಇಂಥದ್ದು ಮಾಡಿದರೆ ಇಂಥದ್ದು ನಿನಗೆ ಇಷ್ಟವಾಗಿರ್ತಕ್ಕಂಥ ರೀತಿಯಲ್ಲೇ ಮಾಡು ಅಂತ ಹೇಳುವಂಥವ್ರು ಯಾರಿಲ್ಲ. ಯಾರಿದ್ದರೂ ಸಪೋರ್ಟ್ ಕೊಡ್ತಕ್ಕಂಥವ್ರು ಒಬ್ಬರು ಇಲ್ಲ ನಿಮಗೆ. ಅದರಿಂದ ನೀವು ಅಭಿವೃದ್ಧಿ ಆದರೆ, ನೀವೊಂದು ಸ್ಟೇಜಿಗೆ ಬರಬೇಕಾದ್ರೆ ಅದು ದೈವದತ್ವವಾಗಬೇಕು, ದೇವರ ಕೃಪೆಯಿಂದಲೇ ಆಗಬೇಕು. ನೀವು ನಂಬಿರ್ತಕ್ಕಂತಹ ದೈವದ ಅನುಗ್ರಹದಿಂದ ಶೀಘ್ರವಾಗಿ ನಿಮಗೆ ಕಾರ್ಯಸಿದ್ಧಿ ಆಗಬೇಕಾದ್ರೆ ಮೊದಲು ನೀವು ಮಾಡಬೇಕಾದ್ದು 4 ಬುಧವಾರ ವಿಷ್ಣು ದೇವರಿಗೆ ಒಂದಷ್ಟು ತುಳಸಿಯಿಂದ ಒಂದು ಅರ್ಚನೆ ಸಂಕಲ್ಪ ಮಾಡಿಸ್ಕೊಂಡು 5ನೇ ಗುರುವಾರ, 4 ಬುಧವಾರ ಆದಮೇಲೆ ಬರುವಂಥ ಗುರುವಾರ ತಲೆಗೆ ಸ್ನಾನ ಮಾಡಿಕೊಂಡು ಗುರುಗಳ ಸಾನ್ನಿಧ್ಯಕ್ಕೆ ಒಂದು ಹಳದಿ ಕಲರ್ ವಸ್ತ್ರ, ಒಂದಷ್ಟು ಕಡಲೆಕಾಳನ್ನು ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ನಿಮ್ಮ ಮನಸ್ಸು ಸಂಕಲ್ಪದಂತೆ ಕಾರ್ಯಗಳು ಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದಿಷ್ಟು ಅದೃಷ್ಟದ ಕ್ಷಣಗಳಂದರೂ ತಪ್ಪಾಗುವುದಿಲ್ಲ. ಬೆಳಗಿನ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಧರ್ಮದ ಗುರುಗಳನ್ನು ಆರಾಧನೆ ಮಾಡಿ, ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಮನೆಯ ಮುಂಭಾಗ ಇರತಕ್ಕಂಥ ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ಹೊರಡಬೇಕು.
ವ್ಯಾಪಾರ ವ್ಯವಹಾರಗಳು ಮಾಡುವಾಗ, ಕೆಲಸ ಕಾರ್ಯಗಳು ಮಾಡುವಾಗ, ಅಥವಾ ಯಾರಾದರೂ ನಿಮಗೆ ಡಿಸ್ಟರ್ಬ್ ಮಾಡಿದ್ರೆ, ಯಾರಾದರೂ ತೊಂದರೆ ಕೊಡೋಕ್ಕೆ ಬಂದರೆ, ಅಥವಾ ನಿಮಗೆ ಅನಿಸಿದ ಮಟ್ಟಿಗೆ ಇಂಥವ್ರಿಂದ ನಂಗೆ ತೊಂದರೆ ಆಗುತ್ತೆ ಅನ್ನೋ ಭಯ ನಿಮಗಿದ್ದರೆ ಆ ಕ್ಷಣ ಆ ಮಾರ್ಗವನ್ನು ಬಿಡಿ. ಯಾವತ್ತೂ ವ್ಯಾಜ್ಯ ಆಗುವಾಗ, ಗಲಾಟೆ ಆಗುವಾಗ, ಅಥವಾ ನಿಂದನೆ ಮಾಡುವಾಗ ಯಾರಾದರೂ ನಮಗೆ ತೊಂದರೆ ಕೊಡ್ತಾರೆ ಅಂದಾಗ ನಾವು ಆ ಕ್ಷಣಕ್ಕೆ ಆ ಒಂದು ಭಾಗದಲ್ಲಿ ನಾವು ನಡೆಯೋದ್ರಿಂದ, ಆ ಜಾಗದಲ್ಲಿರೋದ್ರಿಂದ, ಆ ಸ್ಥಳದಲ್ಲಿ ಹಾಗೆ ನಿಲ್ಲೋದ್ರಿಂದ ಮತ್ತಷ್ಟು ರೌದ್ರ ಆಗುತ್ತೆ. ಆ ಕ್ಷಣದಲ್ಲಿ ಬುದ್ಧಿವಂತಿಕೆಯಿಂದ ಸ್ಥಳ ಬದಲಾವಣೆ ಮಾಡಬೇಕು. ಆ ಒಂದು ಕ್ಷಣ ಬದಲಾವಣೆ ಆಗಿಬಿಟ್ರೆ ಮತ್ತೆ ನಿಮಗೆ ಆ ಸಮಸ್ಯೆ ಎದುರಾಗೋದಿಲ್ಲ. ಅದರಲ್ಲೂ ಧನುರಾಶಿಯವರಿಗೆ ಇವತ್ತು ಇನ್ನೊಂದು ಅದೃಷ್ಟದ ಕ್ಷಣ ಇದೆ. ಮಧ್ಯಾಹ್ನ 12ರಿಂದ 2:23 ತಾವು ಏನು ಅಂದುಕೊಂಡಿದ್ದೀರೋ, ಯಾವ ಕೆಲಸವನ್ನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀರೋ, ಯಾವ ಕೆಲಸ ಕಾರ್ಯಗಳನ್ನು ಹೀಗೆ ಮಾಡಬೇಕು, ಇದರಿಂದ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತ ಏನು ಚಿಂತಿಸ್ತಾ ಇದ್ದೀರೋ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ಬೆಳಗ್ಗೆ ಮನೆಯಿಂದ ಹೊರಡುವಾಗ ನಿಮ್ಮ ಆಫೀಸ್ ಆಗಲಿ, ವಿದ್ಯಾಭ್ಯಾಸಕ್ಕಾಗಲಿ, ಅಥವಾ ಹೊಸದಾಗಿ ಏನೋ ಒಂದು ಉದ್ಯೋಗಕ್ಕಾಗಲಿ ಎಲ್ಲೇ ಹೊರಡಬೇಕಾದರೂ ಮಾರ್ಗ ಮಧ್ಯದಲ್ಲಿ ಸಿಗ್ತಕ್ಕಂಥ ಶ್ವಾನಗಳಿಗೋ, ಹಸುಗೋ, ಅಥವಾ ಯಾವುದೋ ಪ್ರಾಣಿ ಪಕ್ಷಿಗಳಿಗೋ ನಿಮ್ಮ ಕೈಲಾದಷ್ಟು ಏನಾದರೂ ಒಂದು ಪದಾರ್ಥವನ್ನು ಹಾಕಿ ಆ ಪದಾರ್ಥ ಆ ಪ್ರಾಣಿ ಪಕ್ಷಿಗಳು ಸ್ವೀಕರಿಸೋದನ್ನು ನೋಡಬೇಕು. ನೀವು ಸುಮ್ಮನೆ ರೋಡ್ ಮೇಲೆ ಹಾಕೋದ್ರೆ ಸುಖ ಅಲ್ಲ. ಹಾಕಿದ್ಮೇಲೆ ಅದು ಸ್ವೀಕರಿಸಬೇಕು, ಅದು ತೊಗೊಳ್ಬೇಕು. ಅದು ತೊಗೊಂಡು ತಿನ್ನುವಂಥದ್ದನ್ನು ನಿಮ್ಮ ಕಣ್ಣಲ್ಲಿ ನೋಡಿದ್ರೆ ಇವತ್ತಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಆದಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದ್ದಾಗ ಸೂರ್ಯಪ್ರಭೆ ಇದ್ದಂತೆ. ಗುರುವಿನ ಅನುಗ್ರಹ ಹೊಂದಿದ್ದರೆ ಸೂರ್ಯಪ್ರಭೆ ಇದ್ದಂಗೆ ಮಕರ ರಾಶಿಯವರಿಗೆ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತೀರಿ. ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ತಂದುಕೊಳ್ತೀರಿ. ಹೊಸದಾಗಿ ಮಾಡುವಂತಹ ಉದ್ಯೋಗದ ಬಗ್ಗೆ ಚಿಂತನೆ ಮಾಡ್ತೀರಿ. ಅದಕ್ಕಿಂತ ಮುಖ್ಯವಾಗಿ ನಿಮಗೊಂದು ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ತೀರಿ. ಭಗವಂತ ಕೊಟ್ಟರೆ ಎಲ್ಲವೂ ಹೀಗೆ. ಅದಕ್ಕೆ ಹೇಳೋದು, ಭಗವಂತ ಕೊಟ್ಟರೆ ಕೊನೆ ತನಕ, ಮಾನವ ಕೊಟ್ಟರೆ ಮನೆ ತನಕ. ಇವತ್ತು ಮಕರ ರಾಶಿಯವರಿಗೆ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಆದರೆ ಶಾಂತಿ, ಸಮಾಧಾನವಾಗಿರಬೇಕು, ತೃಪ್ತಿಕರವಾಗಿರಬೇಕು, ಹಸನ್ಮುಖಿತನದಲ್ಲಿರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಮಾಡುವ ಕೆಲಸ ಭಗವಂತನಿಗೆ ತೃಪ್ತಿ ಆಗಬೇಕು ಅಂಥೇಳಿ ಭಗವತ್ ಸಂಕಲ್ಪದಲ್ಲಿ ತಾವು ತೃಪ್ತಿಪಟ್ಟು ಕೆಲಸ ಮಾಡಬೇಕು. ಆಗಲೇ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಇದರ ಮಧ್ಯದಲ್ಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಅವರ ಆಶೀರ್ವಾದ ತೆಗೆದುಕೊಂಡು ಅವರ ಮಾತಿನಂತೆ ನಡ್ಕೊಳ್ಬೇಕು. ಆಗ ಮತ್ತಷ್ಟು ಅದ್ಭುತವಾದ ಫಲವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ದೂರ ಮಾಡ್ಕೊಳ್ತೀರಿ. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವ್ರದ್ರು ಅಭಿವೃದ್ಧಿಯನ್ನು ಕಾಣಬೇಕು ಅಂದರೆ ಸ್ವಲ್ಪ ಶ್ರಮಿಸಬೇಕು. ಶ್ರಮಿಸಿದ್ರೆ ಫಲ ಇದೆ. ದುರಾಂಕಾರದಿಂದ ನಡ್ಕೊಂಡ್ರೆ ಅದು ಸಮಂಜಸ ಅಲ್ಲ. ಹಾಗೆ ಭಗವಂತ ಏನೇ ಕೊಟ್ಟರೂ ಕೊಟ್ಟಿರೋದನ್ನು ಸ್ವಾಗತಿಸಬೇಕು. ತೃಪ್ತಿಕರವಾಗಿರಬೇಕು. ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯವನ್ನು ಬಿಡಬೇಕು. ನಾವು ಏನೇ ಮಾಡಿದ್ರೂ ನಾವೆಲ್ಲರೂ ಒಂದು, ಎಲ್ಲರ ಜೊತೆಯಲ್ಲಿರೋರು ನಾವು ಅನ್ನೋ ಒಂದು ಮನಸ್ಥಿತಿ ನಿಮಗಿರಬೇಕು. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದ ಒಂದು ಬದಲಾವಣೆ ತಂದುಕೊಳ್ಳೋದಾದರೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ವಿಷ್ಣು ಆಲಯಕ್ಕೆ ಬಂದು ಒಂದಿಷ್ಟು ತುಳಸಿ ಅರ್ಚನಾ ಸಂಕಲ್ಪವನ್ನು ಮಾಡಿಸುವಂಥದ್ದು, ಒಂದಿಷ್ಟು ಗೋಧಿ ಮತ್ತು ಕಡಲೆಕಾಳನ್ನು ವಿಷ್ಣು ಆಲಯದಲ್ಲಿ ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು, ಜೊತೆಗೆ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಿಷ್ಟು ಜೇನುತುಪ್ಪ, ಸಿಹಿ ಪದಾರ್ಥ ಇಂತಹದ್ದನ್ನು ಕೊಟ್ಟು ಒಂದು ನಮಸ್ಕಾರ ಮಾಡೋದ್ರಿಂದ ಕುಂಭರಾಶಿಯವರಿಗೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು, ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು, ವಿದ್ಯಾರ್ಥಿಗಳು ಓದೋದ್ರ ಕಡೆ ಬಹಳಷ್ಟು ಒಂದೆಜ್ಜೆ ಮುಂದೆ ಹೋಗುವಂಥದ್ದನ್ನು, ಜೊತೆಗೆ ರಾಜಕೀಯ ವ್ಯಕ್ತಿಗಳಿಗೂ ಸಹಿತ ಒಂದು ಒಳ್ಳೆಯ ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದು. ಗುರುವಾರ ಗುರುರಾಯರನ್ನು ಪ್ರಾರ್ಥನೆ ಮಾಡಿ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಅಥವಾ ಗುರು ದತ್ತ ಮಹಾರಾಜರನ್ನು ಪ್ರಾರ್ಥನೆ ಮಾಡಿ ಔದುಂಬರ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಹಾಗೆ ಒಂದಷ್ಟು ಶ್ವಾನಗಳಿಗೆ, ಆ ವೃಕ್ಷ ಸಾನ್ನಿಧ್ಯದ ಹತ್ರ ಬರ್ತಕ್ಕಂಥ ಶ್ವಾನಗಳಿಗೆ ಒಂದಿಷ್ಟು ಪದಾರ್ಥಗಳನ್ನು ಹಾಕೋದ್ರಿಂದ, ಜೊತೆಗೆ ಯಾರು ಯಾರು ತುಂಬ ಕಡು ಬಡತನದಲ್ಲಿರ್ತಾರಲ್ಲ ಅಂತಹ ಬಡತನ ರೇಖೆಯಲ್ಲಿರ್ತಕ್ಕಂಥವ್ರನ್ನ ಗುರುತಿಸಿ ಅವ್ರಿಗೊಂದಿಷ್ಟು ಅಕ್ಕಿ, ಬೇಳೆ, ದವಸ ಧಾನ್ಯಗಳನ್ನು ದಾನವಾಗು. ಅಥವಾ ನೀವೇ ಕಷ್ಟದಲ್ಲಿದ್ದು ನಾನು ಯಾರಿಗೇನು ಸಹಾಯ ಮಾಡಲಿ ಅಂದರೆ, ನೀವೇನು ಸಹಾಯ ಮಾಡದಿದ್ದರೂ ಎಲ್ಲಿ ಅನ್ನ ಸಿಗುತ್ತೋ ಅನ್ನ ಸಿಗೋ ಜಾಗನ ಮತ್ತೊಬ್ಬರಿಗೆ ದಾರಿದೀಪವಾಗಿ ತೋರಿಸಿದ್ರೆ ಸಾಕು. ಮತ್ತೊಬ್ಬರು ಇನ್ನೊಬ್ಬರು ಹಾಕೋ ಅಂಥ ಅನ್ನ ನೀವು ದಾರಿ ತೋರಿಸಿದ್ರೆ ಅದೇ ಪುಣ್ಯದ ಕೆಲಸ ಆಗುತ್ತೆ. ಏನೇ ಆದರೂ ಇವತ್ತು ಶಾಂತಿ ಇರಲಿ, ಸಮಾಧಾನ ಇರಲಿ. ಯಾರೊಬ್ಬರು ಏನು ಮಾತಾಡಿದ್ರು ರೌದ್ರ ಮಾಡ್ಕೊಳ್ಳೋದು ಬೇಡ. ತಾಳ್ಮೆಯಿಂದ ಉತ್ತರ ಕೊಡುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ, ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಗುರುಗಳೇ, ನಮಸ್ತೆ. ಅಮ್ಮ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
ಗುರುಗಳೇ, ನಾನು ಮೈಸೂರಿಂದ ಕರೆ ಮಾಡ್ತಾ ಇದ್ದೀನಿ, ಗಾಯತ್ರಿ ಅಂದ್ಬಿಟ್ಟು. ಮೈಸೂರಿಂದ ಗಾಯತ್ರಿ ಅಂತ ಹೇಳಿ ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿತಾಯಿ. ಹಲೋ. ಸರಿ ಗುರುಗಳೇ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ಗುರುಗಳೇ, ನನಗೆ ತುಂಬಾ ಸಾಲದ ಸಮಸ್ಯೆ ಗುರುಗಳೇ. ಇಲ್ಲಿನ ಸುಳಿಯಿಂದ ನಾನು ಹೊರಗಡೆ ಬರಕ್ ಆಗುತ್ತಾ ಗುರುಗಳೇ ಅಂತ. ಯಾಕೆ ಎಷ್ಟು ಸಾಲ ಮಾಡ್ಕೊಂಡ್ಬಿಟ್ರಿ? ಏನ್ ಮಾಡೋದು ಗುರುಗಳೇ, ಒಬ್ರಿಂದ ಒಬ್ರಿಗೆ. ಈಗ ಬಡ್ಡಿ ಕಟ್ಬೇಕು ಅಂದ್ರೆ ಒಬ್ರಿಂದ ಒಬ್ರಿಗೆ ಈ ತರನೇ ಪ್ರಾಬ್ಲಮ್ ಶುರುವಾಗ್ತಿದೆ. ಏನೇ ಮಾಡಕ್ ಹೋದ್ರು ಎಡವಟ್ಟೆ ಆಗ್ತಿದೆ ಗುರುಗಳೇ. ಮನೇಲಿ ದುಡಿತಕ್ಕಂಥವ್ರು? ಗುರುಗಳೇ, ನಾನೇನೆ ಮನೆಯಲ್ಲಿ ದುಡಿಯೋಳು, ನಾನೇನೆ. ಅಮ್ಮ ನಾನು ಇದ್ದೀವಿ. ಮತ್ತು ಜೀವನ ಕಷ್ಟ ಅಲ್ಲಮ್ಮ. ನೀವು ದುಡಿದು ಬರೀ ಸಾಲಕ್ಕೋ ಬಡ್ಡಿಗೋ ಕಟ್ತಾ ಹೋಗಿ ಇನ್ನೊಬ್ರು ಯಾರೋ ಬಂದು ಕೂತ್ಕೊಂಡಾಗ ಮತ್ತೊಂದು ಕಡೆ ಸಾಲ ಬಡ್ಡಿ ತಂದು ಅದು ಇಲ್ಲಿ 8 ರೂಪಾಯಿ ತೊಗೊಂಬ, ಬೇರೆ ಕಡೆ 10 ರೂಪಾಯಿಗೆ ಹೋಗು, ಇವತ್ತು 3 ರೂಪಾಯಿಗೆ ತೊಗೊಂಬ, ಇನ್ನೊಂದು ಕಡೆ 6 ರೂಪಾಯಿ ತೊಗೊಂಬ. ಈಗಾದರೆ ಇದು ಕೊನೆ ಎಲ್ಲಿಂದ ಆಗುತ್ತೆ? ಈಗ ಬುದ್ಧಿವಂತಿಕೆಯಿಂದ ನೀವು ಸಾಲ ತೀರಿಸಬೇಕಾದ್ರೆ ಒಂದು ದಾರಿ ಇದೆ. ಏನಪ್ಪ ಅಂದರೆ ಬಲ್ಕಾಗಿ ಎಲ್ಲೋ ಒಂದಿಷ್ಟು ತರಬೇಕು, ತಂದು ಈಗ ಬಡ್ಡಿ ಕಟ್ಟೋರಿಗೆ ಬಡ್ಡಿ ನಿಲ್ಲಿಸಿ ದುಡ್ಡನ್ನು ಅಸಲೇ ಇಷ್ಟು ಕಟ್ಟಿ ನಾನು ತೀರಿಸ್ತೀನಿ ಅಂತ ಒಂದು ಗಾಂಭೀರ್ಯವಾಗಿ ಕೂತ್ಕೊಂಡು ಮಾತಾಡಿ ಅವರಿಗೆ ದುಡ್ಡಿಗೆ ಮೋಸ ಇಲ್ದಿರ ನೀವು ಮಾಡೋದನ್ನು ನ್ಯಾಯಬದ್ಧವಾದಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೋಬೇಕಮ್ಮ. ಜೊತೆಗೆ ಈ ಸಮಸ್ಯೆಗಳಿಂದ ಬೇಗ ಹೊರಗಡೆ ಬರಲಿಕ್ಕೆ ಒಂದು ಸಣ್ಣದಂಥ ಒಂದು ತಂತ್ರಸಾರ ಇದೆ. ಇದನ್ನು ಮಾಡೋದು ತುಂಬ ಅನುಕೂಲ ಆಗುತ್ತೆ, ಬೇಗ ಋಣಬಾಧೆ ಹರಿಯುತ್ತೆ. ನಿಮ್ಮ ಪ್ರಾಂತ್ಯದಲ್ಲಿ ಹತ್ತಿರದಲ್ಲಿ ಯಾರಾದರೂ ಬಿಳಿ ಎಕ್ಕದ ಗಿಡ ಇದ್ದರೆ ಆ ಬಿಳಿ ಎಕ್ಕದ ಗಿಡದ ಎಲೆ ತೊಗೊಂಡು ಬನ್ನಿ. ಇದನ್ನೊಂದು 11 ದಿವಸ ನೀವು ಮಾಡಿ ನೋಡಿ, ತುಂಬ ಅನುಕೂಲ ಆಗುತ್ತೆ. ಭಾಳ ಬೇಗ ಈ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಿ. 11 ದಿನ, ದಿನಕ್ಕೆ 1 ಎಲೆ, ಹಾಗೆ ಒಂದು 3 ಚಿಟಿಕೆ ಉಪ್ಪು ದಿನಕ್ಕೆ. ಆ 3 ಚಿಟಿಕೆ ಉಪ್ಪನ್ನು ಮೊದಲು ನೆಲದ ಮೇಲೆ 3 ಚಿಟಿಕೆ ಪ್ರತ್ಯೇಕವಾಗಿ ಉಪ್ಪು ಹಾಕಬೇಕು. ಆ ಉಪ್ಪಿನ ಮೇಲೆ ಎಲೆ ಇಡಬೇಕು. ಎಲೆ ಮೇಲ್ಗಡೆ ಶ್ರೀಗಂಧ ಆಗಲಿ ಅಥವಾ ಅರಿಶಿಣ ಆಗಲಿ ನೀರಲ್ಲಿ ಕಲಿಸ್ಕೊಂಡು ಆ ಎಲೆ ಮೇಲೆ ಒಂದು ವೃತ್ತಾಕಾರವನ್ನು ಬರಿಬೇಕು. ಬರೀತಕ್ಕಂಥದ್ದು ಉಪ್ಪಿನ ಮೇಲೆ ಎಲೆ ಇದ್ದಾಗಲೇ ಬರಿಬೇಕು. ಉಪ್ಪಿನ ಮೇಲೆ ಎಲೆ ಇದ್ದಾಗ ವೃತ್ತಾಕಾರವನ್ನು ಹಾಕಬೇಕು. ಅದರ ಮಧ್ಯದಲ್ಲಿ ಒಂದು ತ್ರಿಕೋನ ಬರಿಬೇಕು. ತ್ರಿಕೋನದ ಮಧ್ಯದಲ್ಲಿ 3 ಚುಕ್ಕೆಗಳಿಡಬೇಕು. ಇದ್ರ ಮೇಲೆ ಯಾವ ಅಕ್ಷರ ಬರೆಯೋದು ಬೇಡ, 3 ಚುಕ್ಕೆಗಳಿಡಿ. ಇಟ್ಟಾದ ಮೇಲೆ ಇದ್ರ ಮೇಲೆ ಬೆಂಚ್ಕಲ್ ಬರುತ್ತೆ ಗೊತ್ತಲ್ಲಮ್ಮ? ಬೆಂಚ್ಕಲ್ ಅಂತಾರಲ್ಲ, ಬೆಂಚ್ಕಲ್ ಅಂತ ಕೇಳಿ. ಬೆಂಚ್ಕಲ್ಗೆ ಏನಂತಾರೆ ನಿಮ್ಮಲ್ಲಿ? ಹಾಂ, ಬೆಂಚ್ಕಲ್, ಬಳಪದ ಕಲ್ಲು, ಬೆಂಚ್ಕಲ್ ಅಂತಾನೆ ಬರ್ತದೆ. ಸುದ್ದೆ ಮಣ್ಣಿರುತ್ತಲ್ಲಮ್ಮ, ಈ ಬೋರ್ ಹಾಕ್ತಾರೆ ಗೊತ್ತಾ? ಬೋರ್ ಹಾಕುವಾಗ ಬೋರ್ ಭೂಮಿಯಿಂದ ಆ ಸುದ್ದೆ ಮಣ್ಣು ಬರುತ್ತಲ್ಲ, ಆ ಸುದ್ದೆ ಮಣ್ಣಲ್ಲಿ ಸಣ್ಣ ಸಣ್ಣ ಕಲ್ಲುಗಳಿರುತ್ತೆ, ಅದನ್ನು ಬೆಂಚ್ಕಲ್ ಅಂತ ಹೇಳ್ತಾರೆ. ಅಂತಹ ಬೆಂಚ್ಕಲ್ಲನ್ನು ತಂದು ಆ ಕಲ್ಲಿನ ನೀವು ಬರೆದಿರ್ತಕ್ಕಂಥ 3 ಡಾಟ್ ಇಟ್ಟಿರ್ತಾರಲ್ಲ, 3 ಚುಕ್ಕೆಗಳು ಇಡ್ತಿರಲ್ಲ, ಅದ್ರ ಮೇಲೆ ಆ ಕಲ್ಲಿಡಬೇಕು. ಕಲ್ಲಿಟ್ಟು ನಿಮ್ಮ ಸಮಸ್ಯೆ ಏನಿದೆ, ಯಾರಿಗೆ ನೀವು ದುಡ್ಡು ಕೊಡಬೇಕಾಗಿದೆ, ಆ ವ್ಯಕ್ತಿಗಳ ಹೆಸರು, ಯಾರು ನಿಮಗೆ ತುಂಬ ಪ್ರೆಷರ್ ಕೊಡ್ತಿದ್ದಾರೆ ಆ ವ್ಯಕ್ತಿಗಳ ಹೆಸರನ್ನ ಹೇಳ್ಕೊಂಡು ಆ ಕಲ್ಲನ್ನ ಅದ್ರ ಮೇಲೆ ಇಡಿ. ಇಟ್ಟು ಅದ್ರ ಮೇಲೆ 1 ಹನಿ ಉಪ್ಪು ನೀರಿನಲ್ಲಿ ಕಲಸಿರೋಂಥ ಉಪ್ಪು ನೀರನ್ನೇ 1 ಹನಿ ಮೇಲ್ಗಡೆ ಹಾಕಿ ಸಾಕು. ಆದಷ್ಟು ಬೇಗ ಋಣಬಾಧೆ ಹರಿಯುತ್ತೆ. ನಿಮಗೆ ತೊಂದರೆ ಕೊಡೋಕ್ಕಾಗೋದಿಲ್ಲ, ಅವ್ರ ಮನಸ್ಸಲ್ಲಿ ನೀವು ಜಾಸ್ತಿ ಬರೋದಿಲ್ಲ. ಆದಷ್ಟು ಬೇಗ ನಿಮ್ಮ ಸಾಲ ತೀರಿಸ್ಕೊಳ್ಳೋಕ್ಕೆ ಸಮಯ ಸಿಗುತ್ತೆ. ಆದರೆ ಋಣಬಾಧೆ ಹರಿಸ್ಕೊಂಬಿಡಿ, ಆದಷ್ಟು ಬೇಗ ಆಗುತ್ತದು. ನಿಮ್ಮ ಸ್ವರದಲ್ಲಿ ಅಂಥ ಶಕ್ತಿ ಇದೆ. ಆದಷ್ಟು ಬೇಗ ಈ ಸಮಸ್ಯೆ ದಾಟ್ಕೊಂಡು ಬರ್ತೀರಿ ನೀವು. ಒಳ್ಳೆಯದಾಗಲಿ ತಾಯಿ. ಪಾಂಚರಾತ್ರ ಆಗಮ ಪ್ರಕಾರ ಇಲ್ಲಿ ಲಕ್ಷ್ಮೀ ನರಸಿಂಹನ ಪ್ರತಿಷ್ಠಾಪನೆ ಮಾಡಾಯಿತು. ಇಷ್ಟು ವೈಭವೀಪೂರಿತವಾಗಿರ್ತಕ್ಕಂತಹ ಅಲಂಕಾರ, ಸ್ವಾಮಿಯ ಪ್ರತಿಷ್ಠಾಪನೆ, ಕುಂಭಾಭಿಷೇಕ, ಸತತ 3 ದಿನಗಳಿಂದ ವಿಜೃಂಭಣೆಯಾದಂಥ ಕಾರ್ಯಕ್ರಮ ಇವತ್ತು ಈ ಗ್ರಾಮದಲ್ಲಿ ಇಷ್ಟೆಲ್ಲ ನಡೆದಿದೆ. ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು ಹಿಂದೆ. ಇಂದು ನಡೆದಂತಹ 3 ದಿನಗಳ ಕಾರ್ಯಕ್ರಮ ಇರಲಿ ಅಥವಾ ಇಷ್ಟು ವೈಭವೀಪೂರಿತವಾದಂತಹ ಅಲಂಕಾರವಾಗಲಿ, ಅಷ್ಟೇ ಯಾಕೆ, ಕಣ್ಣಿಗೆ ಕಾಣೋದು, ಸವಿತಕ್ಕಂತಹದ್ದು, ಸೇವನೆ ಮಾಡ್ತಕ್ಕಂಥದ್ದು, ಕಣ್ಣು ತುಂಬಿಸ್ಕೊಳ್ಳುವಂಥದ್ದು ಅಥವಾ ಒಂದಷ್ಟು ಮನಸ್ಸಿಗೆ ಆನಂದ ಪಡ್ತಕ್ಕಂಥದ್ದು, ಇದು ನೈಜತೆ ಅಲ್ವಾ? ಇಲ್ಲಿ ಲಕ್ಷ್ಮೀ ನರಸಿಂಹ ನನ್ನ ಬಲಭಾಗದಲ್ಲಿರೋದ್ರಿಂದ ಈ ಭಾಗದಲ್ಲಿರ್ತಕ್ಕಂಥ ತಾಯಂದರಿಗೆ ನಾನು ಸಂಪೂರ್ಣ ಕಾಣ್ತಾ ಇಲ್ಲ ಅನಿಸುತ್ತೆ. ಆದರೂ ಬೇಡ, ಅಲ್ಲಿ ಸ್ವಾಮಿನೇ ಇರಬೇಕು, ಸ್ವಾಮಿ ಹಿಂದೆ ನಾನಿರಬೇಕು. ಅಂದು ಪ್ರತಿಷ್ಠಾಪನಾ ಕಾಲದಲ್ಲಿ ಇಷ್ಟು ವೈಭವಪೂರಿತ ಇರಲಿಲ್ಲ. ಈ ಥರ ರೇಷ್ಮೆ ಸೀರೆಗಳಿಲ್ಲ, ಇಂತಹ ಆಭರಣಗಳಿಲ್ಲ. ಇವತ್ತು ನಾವು ಸಮಯ ಕೊಡ್ತಿದ್ದೀವಲ್ಲ ನಮ್ಮ ಸೌಂದರ್ಯ ಅಲಂಕಾರಕ್ಕೆ, ಇಷ್ಟು ಸಮಯ ಎಲ್ಲಿತ್ತು? ಜಮೀನಲ್ಲಿ ಕೆಲಸ ಮಾಡೋದು, ಹಿಟ್ಟೋ ಗೊಜ್ಜೋ ಒಂದಿಷ್ಟು ಮಾಡೋದು, ಮನೆ ಮಂದಿ ಎಲ್ಲರನ್ನೂ ಸುಧಾರಣೆ ಮಾಡೋದು. ನೋಡಪ್ಪ ಅಲ್ಲಿ ದೇವರು ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಅಂದರೆ ಹೋಗಿ ಸ್ವಾಮಿನ ದರ್ಶನ ಮಾಡಿ ಬರೋದು. ದರ್ಶನಕ್ಕೆ ಬಂದರೂ ಏನೋ ಒಂದು ಕಾಯಿಚೂರೋ ಒಂದಷ್ಟು ಬಾಳೆಹಣ್ಣು ಕೊಡ್ತಿದ್ರು. ಇವತ್ತಿನ ಥರ ಮೃಷ್ಟಾನ್ನ ಅಡುಗೆ ಮಾಡಿಸೋರ? ಈ ಅಡುಗೆ ನಾವೆಲ್ಲಿ ಊಟ ಮಾಡ್ಬೋದಾಗಿತ್ತು? ಆಗಿನ ಕಾಲದಲ್ಲಿ ಧರ್ಮ ಇತ್ತ ನೋಡಿ. ಈ ಭಾಗದಲ್ಲಿ ವಯಸ್ಸಾದಂಥವ್ರು 80 ವರ್ಷದ ಅಜ್ಜಿನೂ ಇಲ್ಲಿದ್ದಾರೆ.
ಈ ಊರಿಗೆ 80ನೇ ಫೇಮಸ್ ಅಂದರೆ 80 ದಾಟಿದ್ದಾರೆ. ಯಾರನ್ನ ಇದ್ದಾರಾ? 80 ದಾಟಿರೋರು ಈ ಊರಲ್ಲಿ ಇದ್ದಾರೆ. ಇನ್ನೂ ಇರಲಿ, ಅವರು 100 ವಸಂತ ತುಂಬಲಿ. ಅಂಥ ಹಿರಿಯರನ್ನು, 100 ವಸಂತಗಳು ತುಂಬಿರ್ತಕ್ಕಂಥ ಹಿರಿಯರನ್ನು, ಜಾತಿ ಮತ ಭೇದ ಪಂಥ ಎಂಬತಕ್ಕಂಥದ್ದು ಇಲ್ಲದಿರ ಅಂತಹವ್ರನ್ನ ಗುರುತಿಸುವಂತಹ, ಗೌರವಿಸುವಂತಹ ಒಂದು ಕಾಯಕ ನಿಮ್ಮೂರಲ್ಲಿ ನಡೀಲಿ. ಅದು ನಾವು ಸಂತೋಷ ಪಡ್ತೀವಿ. ಯಾಕೆಂದರೆ ಅವರ ಜೀವನಾವಧಿ ಇಂತಹ ಎಷ್ಟು ದೇವರ ಪ್ರತಿಷ್ಠಾಪನೆಗಳು ನೋಡಿರ್ತಾರೆ, ಎಷ್ಟು ಪೂಜಾ ಅನುಷ್ಠಾನ ನೋಡಿರ್ತಾರೆ. ಅವರ ಸಾಧನೆ ಏನು, ಅವರ ಫಲ ಏನು? ಮನುಷ್ಯನ ಗುರುತಿಸೋದು, ಮನುಷ್ಯನ ಗೌರವಿಸ್ತಕ್ಕಂಥದ್ದು ಇದು ಬಹಳ ಮುಖ್ಯ. ಇವತ್ತು ಭಗವಂತನ ಪ್ರತಿಷ್ಠಾಪನೆ ಮಾಡಿ ಕಣ್ ತುಂಬಿಸ್ಕೊಂಡು, ಅಬ್ಬಾ ಎಷ್ಟು ಚೆನ್ನಾಗಿದೆಯಪ್ಪ, ಎಷ್ಟು ಸುಂದರವಾಗಿದೆಯಪ್ಪ, ಆ ಸುಂದರವಾದಂಥ ಮೂರ್ತಿ, ನಯನ ಮನೋಹರವಾಗಿರ್ತಕ್ಕಂಥ ಮೂರ್ತಿ, ಆ ಮೂರ್ತಿಯನ್ನು ಕೆತ್ತನೆ ಮಾಡಿರ್ತಕ್ಕಂಥ ಶಿಲ್ಪಿ ಈತನ ನೋಡಿ ಆನಂದ. ಇಷ್ಟು ಬೃಹತ್ ಬೆಟ್ಟದ ಆಲಯವನ್ನು ಕಟ್ಟಿ, ಆಲಯ ಎಲ್ಲಿ ನಿಂತು ನೋಡಿದ್ರೂ ಸಹಿತ ಆ ಆನಂದ ಇದೆಯಲ್ಲ. ಮಹಾವಿಷ್ಣುವಿನ ಸೌಂದರ್ಯವನ್ನು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟು ಸೌಂದರ್ಯ ಆತಂದು. ಆತನ ಆ ಅಂಗಗಳಾಗಲಿ, ಆತನ ಒಂದು ಅಲಂಕಾರ ಆಗಲಿ, ಆತನಿಗೆ ನಾವು ನಡೆಸುವಂಥ ಪೂಜಾ ವಿಧಾನ ಆಗಲಿ, ಎಲ್ಲವೂ ಸಹಿತ ಸಂಪೂರ್ಣವಾಗಿ ನಮ್ಮನ್ನು ನಾವು ಸಂಪೂರ್ಣ ಅವನ ಪಾದದಡಿ ಇಟ್ಟರೆ ಮಾತ್ರ ಆಗ ಭಗವಂತ ಅವನ ಸಾಕ್ಷಾತ್ಕಾರವನ್ನು ಕೊಡ್ತಾನೆ. ಅಂದು 200 ವರ್ಷಗಳ ಹಿಂದೆ ಈ ಸುತ್ತಮುತ್ತ ಭಾಗ ದಟ್ಟವಾದಂಥ ಅರಣ್ಯವೋ ಕಾಡೋ ಇದ್ದಂಗಿತ್ತು. ಈ ಸುತ್ತಮುತ್ತ ಗುಡ್ಡಗಳು ಬೆಟ್ಟಗಳು ಇತ್ತು. ಅದನ್ನು ಕಡಿದು ಅದರಲ್ಲಿ ಜೀವನ ಮಾಡಲಿಕ್ಕಾಗಿ ಈ ಭಾಗಕ್ಕೆ ಒಂದಷ್ಟು ವಲಸೆ ಬಂದಂಥ ಜನ ಕಾಯಕವನ್ನು ಮಾಡ್ತಾ ಮಾಡ್ತಾ ನನಗೊಬ್ಬ ಅಗೋಚರವಾಗಿರೋ ಶಕ್ತಿ ಬೇಕು, ಈ ಭಾಗದಲ್ಲಿ ದೇವರು ಇರಬೇಕು, ಆತನ ಆಶೀರ್ವಾದ ಬೇಕು, ನಮಗಿರ್ತಕ್ಕಂಥ ಭಯಭೀತಿ ದೂರ ಆಗಬೇಕು ಅಂಥೇಳಿ ಅಂದು ಲಕ್ಷ್ಮೀ ನರಸಿಂಹನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ವಿಗ್ರಹ ರೂಪದಲ್ಲ, ಮನುಷ್ಯ ಯಾವ ರೀತಿ ಬೇಕಾದ್ರೂ ಪೂಜಿಸಬಹುದು. ಯಾರಿರಲ್ಲ ದೇವರು. ನಿಮ್ಮೆಲ್ಲರ ಕಣ್ಗಳಲ್ಲಿ ಇವತ್ತು ಆನಂದ್ ಗುರೂಜಿ ಕಾಣ್ತಿದ್ದಾರೆ. ಈ ಜಾಗ ಆನಂದ್ ಗುರೂಜಿಗೆ ಮಾತ್ರ ಸೀಮಿತ ಅಲ್ಲ. ಇವತ್ತು ಆನಂದ್ ಗುರೂಜಿ ಆಗ್ಬೋದು, ನಾಳೆ ಶ್ರೀನಿವಾಸ್ ಗುರೂಜಿ ಆಗ್ಬೋದು, ನಾಳೆ ನಿಮ್ಮೂರಿನ ಮಗ ಇನ್ನೊಬ್ಬ ಎದ್ದು ನಿಂತ್ಕೊಳ್ಬೋದು. ಎಲ್ಲಕ್ಕೂ ಮೂಲ ವಿದ್ಯೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ಹಾಗೆ ಪ್ರತಿಯೊಬ್ಬರ ಮನೆ ಮಕ್ಕಳನ್ನು ಸಹಿತ ಜ್ಞಾನವಂತರನ್ನು ಮಾಡಿ, ವಿದ್ಯಾವಂತರನ್ನು ಮಾಡಿ, ಬುದ್ಧಿವಂತರನ್ನು ಮಾಡಿ, ಸಂಸ್ಕಾರವಂತರನ್ನು ಮಾಡಿ ಅಂತಕ್ಕಂಥದ್ದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಪ್ರತಿನಿತ್ಯದ ಮಾತು. ಯಾಕೆಂದರೆ ನನ್ನ ಕಾರ್ಯಕ್ರಮದಲ್ಲಿ ನಾನು ಹೇಳೋ ಮಾತಿಷ್ಟೇ. ಸಂಸ್ಕಾರ ಸಂಸ್ಕೃತಿಯನ್ನು ಕೊಡುವಂತಹ ಒಂದು ವಿಶೇಷತೆ ನಮ್ಮ ಭಾರತೀಯ ಸ್ತ್ರೀಯರು, ಹೆಣ್ಣು ಮಕ್ಕಳು ನಿಮಗಲ್ದಿರ ಮತ್ತು ಯಾರಿಗೂ ಅಲ್ಲ. ಒಂದು ಮಗುವನ್ನು ಸಂಸ್ಕಾರವಂತನಾಗಿ ಮಾಡುವಂತಹ ಕಾಯಕ ಹೆಣ್ಣು ಮಕ್ಕಳು ನಿಮ್ಮಲ್ಲೇ ಇರೋದು. ಮನೆಗಿರ್ತಕ್ಕಂಥ ಪುರುಷರದ್ದು ಏನು ಕೆಲಸ? ಬೆಳಿಗ್ಗೆ ಎದ್ದು ನೀವು ಟೀನೋ ಕಾಫಿನೋ ಮಾಡಿಕೊಟ್ರೆ, ಐರನ್ ಮಾಡಿಸಿರೋ ಬಟ್ಟೆ ತಂದು ಮುಂದಿಟ್ಟರೆ, ಬಟ್ಟೆ ಹಾಕ್ಕೊಂಡು ಲಕ್ಷಣವಾಗಿ ಏನೋ ರುಚಿಯಾಗಿ ಅಡುಗೆ ಮಾಡಿಟ್ರೆ, ಅದು ರುಚಿಯಾಗಿ ಅಡುಗೆ ಮಾಡಿಟ್ರೆ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಪಕ್ಕದಲ್ಲಿದೆ 180 ಹೋಟ್ಲುಗಳು. ಇವತ್ತು ಕುಟುಂಬಗಳು ದಾರಿ ತಪ್ತಾ ಇದೆ. ಯಾತಕ್ಕೋಸ್ಕರ? ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ದಿರೋದಕ್ಕೋಸ್ಕರನೇ ದಾರಿ ತಪ್ಪು ಹೋಗ್ತಾ ಇರೋದು. ನಿಮಗೆ ಜನ್ಮ ಕೊಟ್ಟಂತಹ ನಿಮ್ಮ ಮಾತೃಶ್ರೀ ನಿಮಗೆ ನಳಪಾಕವನ್ನೇ ಮಾಡುವಂತಹ ಕಾಯಕಲ್ಪವನ್ನು ಹೇಳಿಕೊಟ್ಟಿದ್ದಾರೆ. ಆದರೆ ಏನು ಮಾಡೋದು? ನಮ್ಮ ಇವತ್ತಿನ ಹೆಣ್ಮಕ್ಕಳಿಗೆ ಸ್ವಲ್ಪ ಆಯಾಸ, ಸುಸ್ತು. ಹಿಂದೆ ಸೌದೆ ಒಲೆ ಅಡುಗೆ ಮನೆ. ಇವತ್ತು ಎಷ್ಟು ಜನ ಸೌದೆಯಲ್ಲಿ ಮಾಡ್ತಿದ್ರಿ? ಸೌದೆನೇ ಇಲ್ಲ. ಸೌದೆ ಇರಲಿ, ಅನ್ನ ಗಂಜಿ ಬಸ್ದು ಅನ್ನ ಮಾಡೋರು ಯಾರಿದ್ದೀರಿ? ಗಂಜಿ ಬಸ್ದು ಅನ್ನನೇ ಮಾಡಲ್ಲ. ನಾವು ಇಡೋದೇ ಕುಕ್ಕರಲ್ಲಿ. 2 ಇಡಿ ಅಕ್ಕಿ ಹಾಕಿ 3 ಲೋಟ ನೀರು ಹಾಕಿ ಅಲ್ಲಿ ಆನ್ ಮಾಡಿ ಇಟ್ಟು ಬಂದರೆ ಟಿ ವಿಯಲ್ಲಿ ಒಂದು ಸೀರಿಯಲ್ ನೋಡ್ಕೊಂಡು ತಿರುಗೋದಕ್ಕೆ ಅನ್ನ ಆಗೋಯ್ತು. ಆರೋಗ್ಯವನ್ನು ಕೆಡಿಸ್ಕೊಳ್ತಾ ಇರೋದು ಬೇರೊಬ್ಬರು ಹೇಳ್ಕೊಟ್ಟ ಮಾತಿಂದಲ್ಲ, ನಾವೇ ನಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ತಿರೋದು. ಅನ್ನ ಗಂಜಿ ಬಸ್ದನ್ನ ಊಟ ಮಾಡಿ ಲಕ್ಷಣ. ಅನ್ನ ಬಿಡಿ, ಈಗಿನ ಇದಕ್ಕೆ ಬಂತು ಹಿಟ್ಟು. ಆ ಹಿಟ್ಟು ತೊಳಸೋ ವಿಧಾನ, ಅದಕ್ಕೂ ಮಿಷಿನ್ ಬಂದುಬಿಟ್ಟಿದೆ ಇವಾಗ. ಹೆಣ್ಣು ಮಕ್ಕಳು ನೀವು ನಿಮ್ಮ ಸ್ವಹಸ್ತದಿಂದ ಹಿಟ್ಟನ್ನು ತೊಳಸಿ ಲಕ್ಷಣವಾಗಿ ಅದೇನೋ ಸೊಪ್ಪು ಸಾರು, ಗಂಜಿ ಅದೆಲ್ಲ ಇದೆಯಲ್ಲ, ಸೊಪ್ಪು ಸಾರು ಅಲ್ವಾ, ಉಪ್ಸಾರು. ಎಲ್ಲಿ ಹೋಯ್ತು ಉಪ್ಸಾರು? ಎಲ್ಲಿ ಹೋಯ್ತಿವೆಲ್ಲ? ಅಂದು ದೇವಾಲಯ ಪುಟ್ಟದಾದಂತಹ ಆಲಯ. ಅಂದು ಶ್ರೀಮಂತಿಕೆ ಇಲ್ಲ, ಅಲ್ಲಿ ದೈವತ್ವ ಇತ್ತು. ಅಂದು ಒಂದು ಕಲ್ಲನ್ನು ಕೂಡಿಸಿ ಭಗವಂತ ಇಲ್ಲಿದ್ದಾನೆ ಅಂತ ಹೇಳಿ ನಂಬಿ ಅಲ್ಲಿ 2 ಹೂಗಳನ್ನು 2 ಪತ್ರೆಗಳನ್ನು ಹಾಕಿ ಇವತ್ತು ಇಷ್ಟೊಂದು ವೈಭವೀಕೃತವಾದಂಥ ಹೂವಿನ ಅಲಂಕಾರಗಳು ನೋಡ್ತಿದ್ದೀವಿ. ಅವತ್ತು ಎಲ್ಲಿಂದ ಬಂದತ್ತಮ್ಮ ಇಷ್ಟು ಹೂವನೇ ಇಲ್ಲ. ಎಲ್ಲೋ ಕಂಡಂತಹದ್ದು 4 ಹೂಗಳನ್ನು ತಂದು ಅಲ್ಲಿ ದೇವ್ರನ್ನ ಇಟ್ಟು ಭಗವಂತ ಇಲ್ಲಿದ್ದಾನೆ ಅಂಥೇಳಿ ಆ ಜಾಗದಲ್ಲಿ ಎಲ್ಲಿ ಹೂ ಇಟ್ಟರೋ ಅಲ್ಲಿ ದೇವರಿದ್ದಾನೆ. ಅದ್ರ ಪಕ್ಕದಲ್ಲೂ ಅದೇ ಬಂಡೆ ಇರೋದು. ಇಡೀ ದೇವಾಲಯ ಕಲ್ಲು ಕಟ್ಟಡ ಇದೆ. ದೇವಸ್ಥಾನದ ಒಳಗೆ ಹೋಗ್ಬೇಕಾದ್ರೆ ಮೆಟ್ಲು ಹಾಕಿದಿರಲ್ಲ, ಅದೂ ಕಲ್ಲೇ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಧ್ವಜಸ್ತಂಭ, ಅದೂ ಕಲ್ಲೇ.
ಅಲ್ಲಿಂದ ಒಳಗಡೆ ಗರ್ಭಗುಡಿಯಲ್ಲಿ ವಿರಾಜಮಾನ ಕೂತಿರ್ತಕ್ಕಂಥ ಭಗವಂತ ಆತನೂ ಸುಂದರವಾದ ಕಲ್ಲಲ್ಲೇ ಕೆತ್ತನೆ ಮಾಡಿರೋದು. ಆದರೆ ನೀವು ಹಾಕುವ ಹೆಜ್ಜೆ ಎಲ್ಲಿವರೆಗೂ? ಗರ್ಭಗುಡಿಯ ಹೊರಭಾಗದವರೆಗೂ ಮಾತ್ರ. ಅಲ್ಲಿ ದೈವತ್ವ, ಅಲ್ಲಿ ವಿಶೇಷವಾದ ಶಕ್ತಿ ಹೊಂದಿದೆ, ಆ ಸಾನ್ನಿಧ್ಯ ಇದೆ ಎಂಬತಕ್ಕಂಥದ್ದನ್ನು ವೇದ ಮಂತ್ರಗಳಿಂದ ಆಗಮಶಾಸ್ತ್ರ ಪ್ರಕಾರ ಇವತ್ತಿನ ದಿವಸ ಪಾಂಚರಾತ್ರ ಆಗಮದಲ್ಲಿ ಅಲ್ಲಿ ಜೀವಕಳೆಯನ್ನು ಕೊಟ್ಟಾಯಿತು. ಎಲ್ಲವೂ ನಮ್ಮ ಕಲ್ಪನೆಯಲ್ಲೇ ಇದೆ ಅಲ್ವಾ? ಲಾಲಿಸಿದ್ರೆ ಮಕ್ಕಳು, ಪೂಜಿಸಿದ್ರೆ ದೇವರು, ಹಾಡಿದ್ರೆ ಸಂಗೀತ, ಅದನ್ನೇ ಸ್ವಲ್ಪ ಏರು ಧ್ವನಿಯಲ್ಲಿ ಬೈದರೆ ನನಗೆ ಶಕ್ತಿ ಇದೆಯೋ ಇಲ್ವೋ, ನನ್ನ ಮೇಲೆ 4 ಜನ ಬಿದ್ದು ಬಿಡ್ತೀರಿ. ನಾವೆಲ್ಲರೂ ಮಾಡೋದು ಅದನ್ನೇ. ಅದಕ್ಕೆ ದೈವತ್ವ ಬರಬೇಕಾದ್ರೆ, ದೇವರ ಸಾನ್ನಿಧ್ಯ ಅಂತ ಆಗಬೇಕಾದ್ರೆ ಪ್ರತಿಯೊಬ್ಬರು ಕೈ ಮುಗಿದ್ರೆ ಸಾನ್ನಿಧ್ಯ. ಇವತ್ತು ಇಷ್ಟು ಜನ ವೇದ ಮಂತ್ರನ ಹೇಳಿ, ಇಷ್ಟು ಜನ ಪುರೋಹಿತರು ಇವರೆಲ್ಲ ಮಾಡಿದ್ರಿಂದ ಇಲ್ಲಿ ಜೀವಶಕ್ತಿ ಬಂದ್ಬಿಡ್ತಾ? ಇವತ್ತಿನಿಂದ 48 ದಿನ ಕಾಲ ನಿರಂತರವಾಗಿ ಪ್ರತಿನಿತ್ಯದ ಆ ಪುಟ್ಟ ಕಂದಮ್ಮನ್ನು, ಪುಟ್ಟ ಮಗುವಿನ ಗರ್ಭದಿಂದ ಹೊರಬಂದಂತಹ ಮಗುವಿಗೆ ಆ ಜೀವಶಕ್ತಿಯನ್ನು ತುಂಬಿ ಪ್ರತಿನಿತ್ಯದ ಸೇವೆಯನ್ನು ಸಲ್ಲಿಸಿ 48ನೇ ದಿವಸದ ಮಂಡಲ ಪೂಜೆ ಆದರೆ ಆಗ ಒಳಗಿರ್ತಕ್ಕಂತಹ ನರಸಿಂಹನಿಗೆ ಇನ್ನಷ್ಟು ಶಕ್ತಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನರಸಿಂಹನಿಗೆ ನಾವು ಪೂಜೆ ಮಾಡೋದ್ರಿಂದ ಶಕ್ತಿ ಬಂದ್ಬಿಡುತ್ತಾ? ನರಸಿಂಹ ಹೆಸರಲ್ಲಿಂಥ ಸಿಂಹ ಇದ್ದಾನೆ. ಆ ಸಿಂಹ ಗರ್ಜನೆ ಕೇಳಲಿಕ್ಕಾಗೋದಿಲ್ಲ. ನಮ್ಮೊಳಗಿರುವಂತಹ ಅಸುರತ್ವವನ್ನು, ಕೆಟ್ಟ ಗುಣವನ್ನು ಸುಟ್ಟು ನಾಶ ಮಾಡತಕ್ಕಂತಹದ್ದು ಆ ನರಸಿಂಹನ ಹೆಸರು. ಆ ಹೆಸರಲ್ಲಂಥ ಶಕ್ತಿ ಇದೆ. ಅದಕ್ಕಾಗಿ ಇವತ್ತು ಲಕ್ಷ್ಮೀ ನರಸಿಂಹನ ಪ್ರತಿಷ್ಠಾಪನೆ ಮಾಡಿ, ಅಂದು ವೇದ ಮಂತ್ರಗಳಿಲ್ಲ, ಇಷ್ಟು ಜನ ಪುರೋಹಿತರು ಬಂದಿಲ್ಲ, ಅವತ್ತು ಆನಂದ್ ಗುರುಜಿ ಬಂದಿಲ್ಲ, ನೀವೆಲ್ಲ ಇಷ್ಟೊಂದು ಸೌಂದರ್ಯವಾಗಿ ಇಂತಹ ಒಂದು ಕಲರ್ ಡ್ರೆಸ್ಗಳು ಹಾಕ್ಕೊಂಬಂದಿಲ್ಲ. ಆದರೆ ಅವತ್ತು ಲಕ್ಷ್ಮೀ ನರಸಿಂಹ ನಿಮ್ಮೂರಲ್ಲಿ ಇದ್ದ. ಅಂದು ಸ್ವಾಮಿ ಇಲ್ಲಿ ಕೂತಿದ್ರಿಂದ ಇವತ್ತು ಪುನಃ ನಾವೆಲ್ಲರೂ ಇಲ್ಲಿ ಸೇರಲಿಕ್ಕೆ ದಾರಿ ಆಯಿತು. ಹಾಗೆ ನಮ್ಮ ಕಾಯಕ ಮುಗಿದು ನಾವು ಯಾತ್ರೆ ಹೊರಟ ಮೇಲೆ ಇನ್ನು ನಮ್ಮ ಮಕ್ಕಳು, ಮರಿಮಕ್ಕಳು, ಆ ಮಕ್ಕಳಿಗೆ ಇದರ ಸಂಸ್ಕಾರದ ಅರಿವಾಗಬೇಕಲ್ಲ. ಅದಕ್ಕೆ ಇಲ್ಲಿ ಸಾನ್ನಿಧ್ಯ ಇದೆ ಎಂಬತಕ್ಕಂಥದ್ದನ್ನು ತಾಯಂದರು ನೀವು ನಿಮ್ಮ ಮನೆ ಮಕ್ಕಳಿಗೆ ಹೇಳಬೇಕು. ನೀವು ನಿಮ್ಮ ಮನೆ ಮಕ್ಕಳಿಗೆ ಸಂಸ್ಕಾರದ ಪಾಠವನ್ನು ಕಲಿಸಿದ್ರೆ ಈ ದೇವಸ್ಥಾನ ಇನ್ನು 100 ಕಾಲಗಳು, ಇನ್ನು 100 ಸಾವಿರಾರು ವರ್ಷ ಇದು ಇನ್ನಷ್ಟು ಪ್ರವರ್ಧಮಾನಕ್ಕೆ ಬರುತ್ತೆ. ಮನೆಯಲ್ಲಿ ತಾಯಿ ಹೇಳಬೇಕು, ನೋಡು ನಿಮ್ಮಪ್ಪ ಏನು ಕಷ್ಟಪಡ್ತಿದ್ದಾನೆ. ಬೆಳಿಗ್ಗೆ ದಾಚೆಗೆ ಹೊರಟ್ರೆ ಆತ ಮಧ್ಯಾಹ್ನ ಊಟ ಮಾಡಿದ್ನೋ ಇಲ್ವೋ, ಸಂಜೆ ಏನು ಕಷ್ಟಪಟ್ಟೋ ಏನೋ, ಮಳೆ ಗಾಳಿ ಬಿಸಿಲು ಹೊಂದಿರ ಯಾರೋ ಕಂಡೋರು ಗಾಡಿಯಲ್ಲಿ ಕೂತ್ಕೊಂಡು 2 ರೂಪಾಯಿ 3 ರೂಪಾಯಿ ಸಂಪಾದನೆ ಮಾಡಿ ಇವತ್ತು ನಿಮ್ಮನ್ನು ಸಾಕ್ತಾ ಇದ್ದಾನಲ್ಲ. ಆ ಮಾತನ್ನು ಹೇಳಲೇಬೇಕು ಅಲ್ವಾ? ಅದನ್ನು ಹೊರತುಪಡಿಸಿ ನಿಮ್ಮ ತಂದೆ ನಡೀತಿರ್ತಕ್ಕಂಥ ದಾರಿ ತಪ್ಪು ಅಂತ ತಾಯಿ ಹೇಳಿದ್ದೇ ಆದರೆ ಆ ಮಕ್ಕಳು ತಂದೆನ ಯಾವ ಮಾರ್ಗದಲ್ಲಿ ನೋಡ್ತಾರೆ? ಹಾಗೆ ತಂದೆ ಆದವನು ಸಹಿತ ಜವಾಬ್ದಾರಿ ಇದೆ. ಬರೀ ತಾಯಿ ಹೊಣೆ ಮೇಲೆ ಮಾತ್ರ ಜವಾಬ್ದಾರಿ ಅಲ್ಲ. ತನ್ನ ಕುಟುಂಬ, ತನ್ನ ಪರಿವಾರ, ತನ್ನ ಸಂಸಾರ, ಇಡೀ ಸಂಸಾರದ ಹೊರೆ ನನ್ನ ಮೇಲಿದ್ದರೂ ಸಂಸಾರ ಎಂಬತಕ್ಕಂಥ ದೊಡ್ಡದಾದಂಥ ತೇರ್ನೆಳೆಯುವ ಶಕ್ತಿ ಒಬ್ಬ ಹೆಣ್ಣುಮಗಳಿಗೆ, ನಮ್ಮ ಹೆಣ್ಣುಮಗಳಿಗೆ ಮಾತ್ರ ಇದೆ. ನನ್ನ ಅರ್ಧಾಂಗಿಗಿದೆ, ಆಕೆಗೆ ನಾನು ಕೊಡೋ ಆದ್ಯತೆ ಕೊಡಬೇಕು ಅಂತ ಗಂಡಸು ಅದನ್ನೂ ಯೋಚನೆ ಮಾಡಬೇಕು. ಬರೀ ಒಂದು ಕೈಯಲ್ಲಿ ಹೊಡೆದ್ರೆ ಚಪ್ಪಾಳೆ ಬರಲ್ಲ, ಶಬ್ದ ಬರಲ್ಲ. ಅಲ್ಲಿ ಗಂಡು ಹೆಣ್ಣು ಮನೆಗಿರ್ತಕ್ಕಂಥವ್ರು 2 ಕಣ್ಗಳು ಅವರು ಸರಿಯಾಗಿದ್ದರೆ ಇಡೀ ಕುಟುಂಬ ಚೆನ್ನಾಗಿರುತ್ತೆ. ಆ ಇಡೀ ಕುಟುಂಬ ಚೆನ್ನಾಗಿದ್ದರೆ ಇಂತಹ ದೇವಾಲಯಗಳಿಗೆ ನಾವು ನೀವೆಲ್ಲರೂ ಬರುವಂಥದ್ದಾಗತ್ತೆ. ಹಾಗಾಗಿ ಇವತ್ತಿನ ಕಾಯಕ ನಿಜಕ್ಕೂ ಅರ್ಥಪೂರ್ಣ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ಬಾಂಧವ್ಯ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಪ್ರೀತಿಯಾಗಿ ಬರಮಾಡ್ಕೊಳ್ತಕ್ಕಂಥದ್ದು, ನಮ್ಮ ಗುರುಗಳು ಅಂಥೇಳಿ ಆ ಪ್ರೀತಿ ವಾತ್ಸಲ್ಯದಿಂದ, ಆ ಬಾಂಧವ್ಯದಿಂದ ನಾವು ನಿಮ್ಮ ಪಕ್ಕದಲ್ಲೇ ಇದ್ದೀವಿ. ಮಹರ್ಷಿ ಮಂದಿರದಲ್ಲಿ ನನ್ನ ಆಶ್ರಮ, ಮಹರ್ಷಿ ಮಂದಿರ ನವರತ್ನ ಅಗ್ರಹಾರ, ಸಾದಳ್ಳಿ ಗೇಟು ನವರತ್ನ ಅಗ್ರಹಾರದಲ್ಲಿ ನಾವಿದ್ದೇವೆ. ಅಲ್ಲಿಂದ ಇಲ್ಲಿಗೆ ನನ್ನ ಬರಮಾಡಿಕೊಂಡಿದ್ದು ನನಗೆ ಬಹಳ ಸಂತೋಷ. ಜೊತೆಗೆ ನಾನಷ್ಟೇ ಅಲ್ಲದೆ ನನ್ನೊಂದಿಗೆ ನನ್ನ ಸುಪುತ್ರನೂ ಕರ್ಕೊಂಡು ಬಂದುಬಿಟ್ಟಿದ್ದೇನೆ. ನೀವು ಬನ್ನಿ ಅಂದರೆ ನಿಮ್ಮ ಹಿಂದೆ ಬಾಲ ಇಟ್ಕೊಂಡು ಬನ್ನಿ ಅಂತ ಹೇಳ್ತಾರಲ್ಲ ಹಾಗೆ. ಆದರೆ ಒಂದು ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಈ ಧರ್ಮದ ಒಂದಷ್ಟು ರಥಯಾತ್ರೆ, ಎಲ್ಲಿವರೆಗೂ ಈ ರಥಯಾತ್ರೆ ನಿರಂತರವಾಗಿ ನಡೀತಿರುತ್ತೋ ತಾಯಿ ಭಾರತಿ ಅಷ್ಟೇ ತೃಪ್ತಳಾಗ್ತಾಳೆ. ಅದಕ್ಕಾಗಿ ಇವತ್ತಿನ ಲಕ್ಷ್ಮೀ ನರಸಿಂಹಸ್ವಾಮಿಯ ಈ ಪ್ರತಿಷ್ಠಾಪನಾ ಮಹೋತ್ಸವ ಅದ್ಧೂರಿತವಾಗಿದೆ. ಹಾಗೆ ಆ ಪಕ್ಕದಲ್ಲಿರ್ತಕ್ಕಂತಹ ನಾಗ, ಜೊತೆಗೆ ಅಲ್ಲಿರ್ತಕ್ಕಂತಹ ಹುತ್ತ ನಮ್ಮ ಇತಿಹಾಸವನ್ನು ತಿಳಿಸುವಂತಹದ್ದು. ಇಲ್ಲಿ ದೇವಾಲಯ ಅಂದರೆ ಏನು, ಹೇಗೆ ಬಂತು, ದೇವರು ಹೇಗಿದ್ದ, ಎಲ್ಲಿದ್ದ, ಇಲ್ಲಿರ್ತಕ್ಕಂಥ ನಾಗನ ಚರಿತ್ರೆ ಏನು, ಇದೆಲ್ಲವನ್ನು ಸಹಿತ ಸವಿಸ್ತಾರವಾಗಿ ತಿಳಿ ಹೇಳಿದ್ದು ನನಗೆ ಬಹಳ ಸಂತೋಷ. ಹಾಗೆ ಅದೆಲ್ಲವನ್ನು ಹಾಗೆ ಉಳಿಸ್ಕೊಂಡಿದ್ದೀರಲ್ಲ ನೀವು, ಅದು ಬಹಳ ಮುಖ್ಯ.
ಯಾಕೆಂದರೆ ಇಷ್ಟು ಭವ್ಯವಾದ ದೇಗುಲ ಕಟ್ಟಬೇಕು ಅಂತ ಹೇಳಿ ಆ ಹುತ್ತವನ್ನು ತೆರವುಗೊಳಿಸಿ ಅದರ ಮೇಲೆ ಒಂದು ಬಂಡೆ ಹಾಸ್ಬಿಟ್ಟು ಇಲ್ಲಿ ಜನ ಬಂದ ಕೂತ್ಕೊಳ್ಳೋಕೆ ಚೆನ್ನಾಗಿರುತ್ತೆ, ಎ ಸಿ ಇದ್ದಂಗೆ ಇರುತ್ತೆ, ಆನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಜಾಗ ಅಂಥೇಳಿ ಆ ಹುತ್ತವನ್ನು ತೆರವುಗೊಳಿಸ್ತಿಲ್ಲ. ನೀವು ತೆರವುಗೊಳಿಸಬಾರ್ದು, ಅದು ಉಳಿಸ್ಕೋಬೇಕು. ಅದನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಅದನ್ನು ದಾರಿ ತೋರಿಸಬೇಕು. ಅದಕ್ಕಾಗಿ ಬಹಳ ಅರ್ಥಗರ್ಭಿತವಾದಂತಹ ಅನುಷ್ಠಾನವನ್ನು ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ನನಗಂತೂ ಬಹಳ ಸಂತೋಷ ಇದೆ. ಹಾಗೆ ಈ ಕಾರ್ಯಕ್ರಮ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ಹಾಗೂ ನೂತನ ವಿಮಾನ ಗೋಪುರ, ಮಹಾಗಣಪತಿ, ಆಂಜನೇಯ ಸ್ವಾಮಿ, ನಾಗರಾಜ ಸ್ವಾಮಿ, ಆದಿತ್ಯಾದಿ ನವಗ್ರಹ, ಲಕ್ಷ್ಮೀ ನರಸಿಂಹ, ಸ್ಥಿರಬಿಂಬ, ಅಷ್ಟಬಂಧನ, ಕುಂಭಾಭಿಷೇಕ, ಮಿಟ್ಟುಗಾನಹಳ್ಳಿಯಲ್ಲಿ ನಡೀತಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸುತ್ತಮುತ್ತ ಗ್ರಾಮದ ಗಣ್ಯರು ಹಾಗೂ ವೇದ ಪಂಡಿತರು, ಈ ಊರಿನ ಯುವಕರು, ಇವತ್ತು ಪ್ರತಿಯೊಂದು ಊರಲ್ಲೂ ಸಹಿತ ಪ್ರತಿಯೊಬ್ಬ ಯುವಕರು ಸಹಿತ ಯುವಕರ ದಾರಿ ಮತ್ತೊಂದೆಡೆ ಹರಡ್ತಾ ಇದೆ. ಆದರೆ ಪುನಃ ನಾವು ಹಿಂದಿನ ಪದ್ಧತಿ, ಧರ್ಮ, ಸಂಸ್ಕೃತಿ, ಸಂಪ್ರದಾಯ ನಮ್ಮ ತಾತ ಮುತ್ತಾತನ ಕಾಲದಿಂದ ಏನು ನಡ್ಕೊಂಡು ಬಂತೋ ಅದನ್ನೇ ನಾವು ಮುಂದುವರಿಸಿದ್ರೆ ನಾವು ನೀವೆಲ್ಲರೂ ಆರೋಗ್ಯವಾಗೇ ಇರ್ತೀವಿ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ 48ನೇ ದಿವಸದ ಮಂಡಲ ಪೂಜೆ, 48 ದಿವಸ ನಡೀತಕ್ಕಂತಹ ದಿನನಿತ್ಯದ ಸೇವೆಗೆ ನಿಮಗೊಂದು ಸುವರ್ಣ ಅವಕಾಶ. ನೀವು ನಿಮ್ಮೂರಿನವರು ಮನೆಗೊಂದರಂತೆ ದಿನಕ್ಕೊಬ್ಬರು ಅವತ್ತಿನ ದಿವಸಕ್ಕೆ ಏನು ಸೇವೆ ಅಂತ ಅವ್ರು ನಿಗದಿಪಡಿಸ್ತಾರೋ ಆ ಸೇವೆ ಆದರೂ ಸರಿ, ಅಥವಾ ಒಂದಷ್ಟು ಗೋಕ್ಷೀರ ಆದರೂ ಸರಿ, ಅಥವಾ ಸ್ವಾಮಿಯ ನೈವೇದ್ಯಕ್ಕಾದರೂ ಸರಿ, ಈಗ ನೀವು ಕೊಡೋ ನೈವೇದ್ಯ, ಈಗ ಮಾಡಿಸೋ ಪೂಜೆ, ಈ 48 ದಿವಸದ ಅನುಷ್ಠಾನ ಮಾತ್ರ ಇಲ್ಲಿ ಇನ್ನಷ್ಟು ಜೀವಶಕ್ತಿ ಬರುವಂಥದ್ದು, ಬರೋ ಭಕ್ತರನ್ನು ಮಾತಾಡುವಂಥದ್ದು. ಶ್ರೀಮನ್ನಾರಾಯಣ ಹರಿ ಶ್ರೀಮನ್ನಾರಾಯಣ ಹರಿ ಹರಿ ಶ್ರೀಮನ್ನಾರಾಯಣ ನಾರಾಯಣ ಹರಿ ಹರಿ ಶ್ರೀಮನ್ನಾರಾಯಣ ಹರಿ ಹರಿ ಶ್ರೀಮನ್ನಾರಾಯಣ ಹರಿ ಹರಿ ಶ್ರೀಮನ್ನಾರಾಯಣ ನಾರಾಯಣ ಹರಿ ಹರಿ ಶ್ರೀ ಲಕ್ಷ್ಮೀ ನಾರಸಿಂಹಾಯ ನಮಃ. ಓಂ ಶ್ರೀಂ ಲಕ್ಷ್ಮೀ ನಾರಸಿಂಹಾಯ ನಮಃ. ಓಂ ಶ್ರೀಂ ಲಕ್ಷ್ಮೀ ನಾರಸಿಂಹಾಯ ನಮಃ. ಈ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದರೆ ದೇಹದಲ್ಲಿ ಆಗ್ತಕ್ಕಂಥ ಒಂದು ವೈಬ್ರೇಷನ್ನೇ ಬೇರೆ. ನಾನಾಗಲೇ ಹೇಳಿದೆ, ಭಗವಂತನ ಮುಂದೆ ನಿಂತು ಭಯ ಎಂಬತಕ್ಕಂಥದ್ದು ನಮ್ಮ ಮನುಷ್ಯರನ್ನು ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಕಾಡತಕ್ಕಂಥದ್ದೇ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಭಯ. ಒಂದು ಸಣ್ಣದರಿಂದ ಹಿಡಿದು ದೊಡ್ಡ ಮಟ್ಟದ ಕೆಲಸ ಮಾಡಬೇಕಾದ್ರೂ ಕೂಡ ಈ ಭಯ ಎಂಬತಕ್ಕಂಥದ್ದು ನಮ್ಮ ಮುಂದೆಗಡೆ ಬಂದು ನಿಂತು, ನಾನಿದ್ದೇನೆ, ನನ್ನನ್ನು ಮರಿಬೇಡ, ಸ್ವಲ್ಪ ಜೀವನದಲ್ಲಿ ಭಯ ಇರಲಿ ಎಂಬತಕ್ಕಂಥ ಮಾತನ್ನು ಹೇಳಿ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಭಯ 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 ಇರಬೇಕು. ಮನುಷ್ಯನಿಗೆ ಭಯ ಇರಬೇಕು ನಿಜ. ಆದರೆ ಆ ಭಯ ಜಾಸ್ತಿ ಆಗೋದಾಗ ಎಲ್ಲೋ ಒಂದು ಕಡೆ ಮಾಡ್ತಕ್ಕಂಥ ಕೆಲಸ ಕುಂಠಿತವಾಗುತ್ತೆ. ಹಾಕಬೇಕಾಗಿರ್ತಕ್ಕಂಥ ಹೆಜ್ಜೆಯಲ್ಲಿ ಎಡವು ಬಿಡ್ತೀವಿ. ಆ ಕ್ಷಣ
ಆ ಭಯವನ್ನು ದೂರ ಮಾಡಲಿಕ್ಕೋಸ್ಕರ ಓಂ ಶ್ರೀಂ ಲಕ್ಷ್ಮೀ ನಾರಸಿಂಹಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು 11 ಬಾರಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಭಯ ಎಂಬತಕ್ಕಂಥದ್ದು ಆ ಕ್ಷಣ ಹಾಗೆ ದೂರ ಆಗೋಗುತ್ತೆ. ಆದರೆ ಒಂದಂತೂ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕ್ಷೇತ್ರ, ಒಂದು ಜಾಗ, ಒಂದು ಗ್ರಾಮ, ಒಂದು ಊರು ಅಂದರೆ ಆ ಒಂದು ಊರಿನಲ್ಲಿರ್ತಕ್ಕಂಥ ದೇವತೆಗಳು, ಆ ಒಂದು ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ದೇವತೆ ಎಲ್ಲವೂ ಕೂಡ ಬಹಳ ಅದ್ಭುತ. ಆದರೆ ಮಿಟ್ಗಾನಲ್ಲಿ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹಸ್ವಾಮಿ ನೆಲೆ ನಿಲ್ಲಿರ್ತಕ್ಕಂಥದ್ದಿದೆ. ಮಿಟ್ಗಾನಲ್ಲಿ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಯಾರಿಗೂ ಭಯ ಅನ್ನೋದೇ ಬೇಡ ಎಂಬತಕ್ಕಂಥ ಮಾತನ್ನು ಹೇಳ್ತೀನಿ ನಾನು. ಯಾಕೆ ಅಂದರೆ ಬಾಸ್ ಇಲ್ಲೇ ಇದ್ದಾರೆ ಅಂದಮೇಲೆ ಭಯ ಯಾಕೆ? ಕ್ಷೇತ್ರದಲ್ಲಿರ್ತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಆ ಮನಸ್ಸಿನಲ್ಲಿರ್ತಕ್ಕಂಥ ಭಯ ಎಂಬತಕ್ಕಂಥದ್ದನ್ನು ಹೋಗಲಾಡಿಸ್ಲಿಕ್ಕೆ ಅಂತಾನೆ ಭಗವಂತ ಇಲ್ಲಿ ನೆಲೆ ನಿಂತಿರ್ತಕ್ಕಂಥದ್ದಿದೆ. ಹೆಣ್ಣು ಮಕ್ಕಳು ತಾವೆಲ್ಲರೂ ಕೂಡ ಈಗಾಗಲೇ ಗುರುಗಳವರು ಹೇಳಿದಾಗೆ 48 ದಿವಸಗಳ ಕಾಲ ನಡೀತಕ್ಕಂಥ ಈ ಒಂದು ಮಂಡಲಾನುಷ್ಠಾನದಲ್ಲಿ ತಮ್ಮೆಲ್ಲರೂ ಕೂಡ ತಮ್ಮ ಕೈಯಲ್ಲಾಗ್ತಕ್ಕಂಥ ಶಕ್ತಿಯಾನುಸಾರ ಸ್ವಲ್ಪ ಮಾತ್ರ ಆದರೂ ಕೂಡ ಪರವಾಗಿಲ್ಲ, ದೊಡ್ಡ ಮಟ್ಟದಲ್ಲಾದರೂ ಕೂಡ ಪರವಾಗಿಲ್ಲ, ನಿಮ್ಮ ಕೈಯಲ್ಲಾದಷ್ಟು ಸೇವೆಗಳನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದ್ದೇ ಆದರೆ ತಾವು ಈಗ ಮಾಡತಕ್ಕಂಥ ಈ ಒಂದು ಕೆಲಸ ನಾಳೆ ನಿಮ್ಮ ಮಕ್ಕಳನ್ನು ಕಾಯ್ತಕ್ಕಂಥದ್ದಿರುತ್ತೆ. ನಿಜಕ್ಕೂ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಸಾನ್ನಿಧ್ಯ ಆಗ ಹೇಗಿತ್ತು, ಈಗ ಹೇಗಿದೆ, ಅದರ ಬದಲಾವಣೆ, ಅದರ ನವೀಕರಣೆ ಪ್ರತಿಯೊಂದನ್ನು ಕೂಡ ನೋಡ್ತಾ ಇದ್ದರೆ ಬಹಳ ಸಂತೋಷ ಆಗ್ತಾ ಇದೆ. ಸಣ್ಣದಾಗಿ ಪುಟ್ಟದಾಗಿ ಚಿಕ್ಕದಾಗಿರತಕ್ಕಂಥ ಗುಡಿಯನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಇಷ್ಟು ವಿಜೃಂಭಣೆಯಿಂದ ಕಟ್ಟಿರತಕ್ಕಂಥ ಗ್ರಾಮಸ್ಥರು ತಮ್ಮೆಲ್ಲರ ಸಹಕಾರವೂ ಕೂಡ ಇದೆ ಇದರಲ್ಲಿ. ಅದರ ಜೊತೆ ಪ್ರತಿನಿತ್ಯದ ಕಾಯಕದಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥ ಅಲ್ಪ ಸ್ವಲ್ಪ ಹಣವನ್ನು ಕೊಟ್ಟಿರ್ತಕ್ಕಂಥ ಸಮಯದಲ್ಲೂ ಕೂಡ ಭಗವಂತನಿಗೆ ನನ್ನದೂ ಕೂಡ ಒಂದು ಅಳಿಲು ಸೇವೆ ಇರಲಿ ಎಂಬತಕ್ಕಂಥ ಮನಸ್ಸಿನಲ್ಲಿ ಇವತ್ತಿನ ದಿವಸ ವೇದಿಕೆ ಮೇಲೆ ಕೂತಿರ್ತಕ್ಕಂಥವರು, ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥವ್ರು ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಭಗವಂತ ಲಕ್ಷ್ಮೀ ನರಸಿಂಹಸ್ವಾಮಿಯ ಸಂಪೂರ್ಣ ಕೃಪಾ